ಸಂಪತ್ತು. ಇಷ್ಟು ಸಂಪತ್ತು ಎಲ್ಲಿಂದ ಬಂತು ರಾಯರಿಗೆ ಅಂತಂದರೆ ಭಗವಂತ ನರಸಿಂಹದೇವರ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ. ನಮಗೆ ಸಾಧ್ಯ ಪ್ರಹ್ಲಾದ ರಾಜರು ಮಾಡಿದಷ್ಟು ನಾವು ಭಕ್ತಿ ನಾವು ಮಾಡ್ತೀರಾ? ನಾವು ಮನುಷ್ಯರು ಮಾಡಿದಷ್ಟು ಭಕ್ತಿ ನಾವು ಮಾಡೋಕ್ಕಾಗಲ್ಲ. ಲೋಕೇಶ್ ದಾಸರು ಮಾಡಿದಂಥ ಭಕ್ತಿ ನಮಗೆ ಮಾಡೋಕ್ಕಾಗಲ್ಲ. ಹೌದೇ? ಬಹಳ ಸಣ್ಣವರು ನಾವು. ದೇವತೆಗಳು ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ದೇವತೆಗಳು ಸೂಕ್ಷ್ಮ ರೂಪದಿಂದ ನಮ್ಮ ಪಿಂಡಾಂಡದಲ್ಲಿ ಇದ್ದಾರೆ. ನಾವಿರ್ತೀವ? ಸಾಧ್ಯನೇ ಇಲ್ಲ. ನಾವು ನಿರಂಶ ಜೀವಿಗಳು. ಒಂದು ಕಡೆ ಇದ್ದರೆ ಒಂದೇ ಕಡೆ ಅಷ್ಟೇ ಫಿಕ್ಸ್. ನಾವು ಒಂದು ಕಡೆ ಮಂಚದ ಮೇಲೆ ರೋಗಿಸ್ತನಾಗಿ ಮಲ್ಕೊಂಡ್ರೆ ಒಂದು ಕ್ಲೋಸ್, ಚಾಪ್ಟರ್ ಕ್ಲೋಸ್. ಜೀವ ಹೋಯ್ತು ಅದೇ, ಜೀವ ಬಂತು ಅದೇ. ಹಂಗೆ ಹೌದಾ? ದೇವತೆಗಳು ಹಂಗಲ್ಲ. ದೇವತೆಗಳ ಶಕ್ತಿ ಹೇಗಿದೆ ಅಂತಂದರೆ ಅವ್ರ ಹತ್ರ ದಾರಿದ್ರ್ಯ ಬರಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಬರಬೇಕು. ನಾನು ಬರಬೇಕಂತ ಮಾಡಿದ್ವಿ, ಬರಲ್ಲ, ಬೇಡ. ರಾಘವೇಂದ್ರ ಸ್ವಾಮಿಗಳವರಿಗೆ ದಾರಿದ್ರ್ಯ ಬಂತು. ದಾರಿದ್ರ್ಯ ದೇವತೆ ಪರ್ಮಿಷನ್ ತೊಗೊಂಡು, ದೇವತೆಗಳ ಕೆಪಾಸಿಟಿ ಅದು ಇಲ್ಲಕ್ಕೆ ಸುತ್ತ ಹಾಕಿಬಿಟ್ರೆ ಅಷ್ಟೇ. ಬಟ್ ಕರ್ಮ ಅನುಭವಿಸಲೇಬೇಕು, ಪ್ರಾರಬ್ಧ ಅನುಭವಿಸಬೇಕು. ನಿಮ್ಮ ಕರ್ಮದಲ್ಲಿ ದಾರಿದ್ರ್ಯ ಇದೆ, ನಾನು ಬರ್ತಾ ಇದ್ದೀನಿ, ಬರಲ್ಲ, ಬೇಡ ಅಂತ ಕೇಳ್ತಾರೆ ದೇವತೆ. ರಾಯತ್ರ ಕೇಳ್ತಾರೆ. ಅವರು ಬೇಡ, ಪೂರ್ತಿ ಬೇಡ ಅಂತ ಹೇಳಕ್ಕೆ ಬರಲ್ಲ. ಕರ್ಮವನ್ನು ಅನುಭವಿಸಲೇಬೇಕು. ಯಾರನ್ನು ಬಿಡೋದಿಲ್ಲ, ಕರ್ಮ ಅನುಭವಿಸಲೇಬೇಕು. ಇಲ್ಲ ಒಂದು ವರ್ಷ ಬಿಟ್ಟು ಬಾ ಅಂತ ಹೇಳಬೇಕು, ಅಷ್ಟು ಬಿಟ್ಟರೆ. ಅದು ಬಿಟ್ಟರೆ ಬೇಡ, ಬರದೇ ಬೇಡ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಾವೇ ಬರೋದು ಬೇಡ ಅನ್ನೋದೇನದಲ್ಲ, ಅದು ಸರಿಯಲ್ಲ, ಸರಿಯಾದ ಮಾತು ಅಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು ಅಷ್ಟೇ, ಭಗವಂತನ ನಿಯಮ. ಆದರೆ ರಾಘವೇಂದ್ರ ಸ್ವಾಮಿಗಳಂದರು ಬರ್ತೀಯಮ್ಮ ಬಾ ಅಂತ ಕರೆದು ಸ್ವಾಗತ ಮಾಡಿ. ದಾರಿದ್ರ್ಯ ದೇವತೆಯನ್ನೇ ಸ್ವಾಗತ ಮಾಡಬೇಕು ಅಂದರೆ ಎಷ್ಟು ಮನೋಧೈರ್ಯ ಅವ್ರಿಗೆ ಇರಬೇಕು, ಎಷ್ಟು ಭಗವಂತನ ಅನುಗ್ರಹ ಇರಬೇಕು ಅವ್ರಿಗೆ. ನಮಗೆ ಒಂದು ಸಮಸ್ಯೆ ಆಯಿತು ಅಂದರೆ ಗೋವಿಂದ ಏನೋ ಒಂದು ಭಜನಾ ಮಂಡಳಿ ಮಾಡಿಕೊಂಡು ಪ್ರತಿಯೊಂದು ಗುರುವಾರನೋ ಶನಿವಾರನೋ ಭಾನುವಾರನೋ ಭಜನೆ ಮಾಡ್ತಾ ಇರ್ತೀವಿ. ಆ ಒಂದು 10 ಜನರಲ್ಲಿ ಏನೋ ಒಬ್ಬರು ಸಮಸ್ಯೆ ಆಯಿತು ಅಂದರೆ ಒಂದು ವಾರ ಭಜನೆ ಮಾಡೋದು ಕೂಡ ಬಿಡ್ಬಿಟ್ಟು ನಾವು ಹೋಗ್ಬಿಡ್ರಿ ಭಜನೆ ಮಾಡ್ತಿದ್ದೀವಿ, ನಾವು ದೇವ್ರು ಹಿಂಗೆ ಮಾಡಿಬಿಟ್ಟ ಅಂತ ನಾವೇ ಅನ್ಕೋತೀವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಕಷ್ಟ ಬಂದರೂ ಕೂಡ ಎಲ್ಲಿವರೆಗೆ ಕಷ್ಟ ಹೋಯಿತು ಅಂತಂದರೆ ಅವರು ಬಡತನದಲ್ಲಿಯೂ ಕೂಡ ಬಡತನ ಅನುಭವಿಸಿದವರು. ಅವಷ್ಟು ಬಡತನ ಅನುಭವಿಸಿಲ್ಲ, ಭಾಳ ಕಷ್ಟ ಅನುಭವಿಸಿದ್ರು. ಒಂದು ತಿಂಗಳಿಗೆ 3-4 ಸಲ ಊಟ ಮಾಡ್ತಾ ಇದ್ರು, ಅಷ್ಟೇ ಊಟ ಮಾಡ್ತಾ ಇದ್ರು. ಅದಕ್ಕಿಂತ ಕಷ್ಟ ಯಾರಿಗೆ ಬರಲ್ಲ. ನಮ್ಮ ಒಬ್ಬತ್ತಿಗೆ ಇವತ್ತು ಬೆಳಗ್ಗೆ ಉಪಹಾರ ಇಲ್ಲ ಅಂದರೆ ಒದ್ದಾಡ್ತೀನಿ ಬಿಡಿಯಲ್ಲಿ. ಇನ್ನು ಉಪಹಾರ ಕೊಟ್ಟಿಲ್ಲ ಅಂದರೆ ನಿಮಗೆ ಕೂದಲೇ ನಿದ್ದೆ ಮಾಡಿಬಿಟ್ಟಿಲ್ಲ. ನಾ ಹೇಳಿದ ಮಾತು ಏನು ಕೇಳೋದಿಲ್ಲ ಅಲ್ಲಿ. ಆದರೂ ಅಕ್ಷತೆಯಿಂದ ಅಂಗಾರ ಹಚ್ಕೊಂಡು ಹೊರಗಡೆ ಹೋಗ್ತಾ ಇದ್ದಂತೆ ರಾಘವೇಂದ್ರ ಸ್ವಾಮಿಗಳು. ಯಾಕಂದ್ರೆ ಊಟ ಆಗಿಲ್ಲ ಅಂತ ತೋರಿಸ್ಕೋಬಾರ್ದು. ಯಾರನ್ನ ಕೇಳಿದ್ರೆ ಊಟ ಆಗಿದೆ, ಊಟ ಆಗಿದೆ ನಕ್ಕೋತ ಇರ್ತಿದ್ದಂತೆ, ಮುಖ ಬಾಡಿ ಮುಖ ಇರ್ತಿದ್ದಂತೆ ರಾಜ. ಊಟ ಇಲ್ಲ ಅಂದರೂ ಕೂಡ ನಮಗೆ ಯಾರಾದರೂ ಬೈದ್ರೆ ನಮಗೆ ಮುಖ ಗೊತ್ತಾಗುತ್ತೆ, ಎಕ್ಸ್ಪ್ರೆಷನ್. ಯಾರಾದರೂ ಬೈದ್ರೆ ಅವಮಾನ ಮಾಡಿ ಸಪ್ಪು ಮಾಡ್ಕೊಂಡು ಉತ್ಸಾಹನೇ ಬರಲ್ಲ ನಮಗೆ. ಅಂತ ರಾಘವೇಂದ್ರ ಸ್ವಾಮಿಗಳವರಿಗೆ ಊಟನೇ ಇಲ್ಲ ಅಂದರೆ ನಕ್ಕೋತ ಇರ್ತಾ ಇದ್ದಾರೆ, ಜನರ ಮಧ್ಯೆ ನಕ್ಕೋತ ಮಾತಾಡ್ತಿದ್ದಾರೆ. ಇನ್ನು ಅವ್ರ ಹೆಂಡತಿನೂ ಧರ್ಮಪತ್ನಿ ಹಾಗೆ ಇದ್ದರು. ಇವರು ಏನು ತಿಂತಾರೋ ಅವರು ಸ್ವಲ್ಪ ಕೊಡಬೇಕು ಅಷ್ಟೇ, ಊಟ. ಇನ್ನು ಮಗನಿಗೆ ಬಹಳ ಕಷ್ಟ ಆಗ್ತದೆ. ಲಕ್ಷ್ಮೀನಾರಾಯಣ ಅಂತ ಮಗ ಬಹಳ ಅನುಭವಿಸಿದ್ದಾನೆ. ಇದು ಆ ಭಾರತೀಯ ಯಾಕೆ ಹಿಂಗೆ ಮಾಡಿದ್ರು ಅಂದರೆ ರಾಯರು ಸಂಕಲ್ಪ ಮಾಡಿದ್ರಂತ. ಏನು ಸಂಕಲ್ಪ ಮಾಡಿದ್ರು ಅಂದರೆ ಎಷ್ಟು ಕಷ್ಟ ಬಂದರೂ ಕೂಡ ಇನ್ನೊಬ್ಬರನ್ನ ಬೇಡಬಾರ್ದು. ಇನ್ನೊಬ್ಬರಿಗೆ ಬೇಡೋದು ಏನದ ನೋಡ್ರಿ, ಅದಕ್ಕಿಂತ ಋಣ ಬೇರೆ ಯಾವುದೂ ಇಲ್ಲ. ಒಂದು ಕಾಸು ಕೊಟ್ಟವನ ಋಣ. ಯಾರೋ ಒಬ್ಬರ ಹತ್ರ ಒಂದು ಕಾಸು ಇಸ್ಕೊಂಡಿರ್ತೀರಿ, 10 ರೂಪಾಯಿನೋ 20 ರೂಪಾಯಿನೋ ಇಸ್ಕೊಂಡಿರ್ತೀರಿ. ಒಂದು ವೇಳೆ ಅವ್ರು ವಾಪಸ್ ಕೊಟ್ಟಿಲ್ಲ ಅಂದರೆ ಅದನ್ನು ವಾಪಸ್ ಕೊಡೋದಕ್ಕೋಸ್ಕರವಾಗಿ ಮತ್ತೊಂದು ಜನ್ಮ ಹುಟ್ಟಿ ಬರಬೇಕು. ಇದು ವಿಜಯದಾಸರ ಸುಧಾರದಲ್ಲಿ ಹೇಳ್ತಾರೆ, ಒಂದು ಕಾಸು ಕೊಟ್ಟವನ ಋಣಕ್ಕೆ ಮತ್ತೆ ಪುನಃ ಹುಟ್ಟಿ ಬರಬೇಕು. ಅದು ರಾಯರ ಸಂಕಲ್ಪ ಮಾಡಿದ್ರು. ಏನು ಅಂತಂದರೆ ನಾನು ಯಾರೋ ಅದನ್ನು ಬೇಡಬಾರ್ದು, ಬೇಡಿದರೆ ಋಣ ಮತ್ತೆ ಬಿಡ್ತೀನಿ, ಋಣ ಬಿಡ್ತೀನಿ. ಹೌದಾ? ಸಂಬಂಧ ಬೆಳೆಸಿದಂಗೆ ಏನಾಗುತ್ತೆ ಗೊತ್ತಾ, ಋಣಕ್ಕೆ ಬಿಡ್ತಾ ಇರ್ತೀವಿ. ಇವ್ರು ನೋಡಿದಾಗ ಅವ್ರು ನೋಡಿದಾಗ ಹಿಂಗೆ ಒಬ್ಬರು ಮನೆಗೆ ಹೋಗಿ ಒಂದು ಗ್ಲಾಸ್ ನೀರು ಕುಡಿದ್ರು ಅದ್ರ ಋಣನೇ. ಮತ್ತು ಅವ್ರಿಗೆ ಪುನಃ ಇವ್ರು ನೀರು ಕೊಡಬೇಕು ದೇವರು. ಅದನ್ನು ಕೊಡೋದ್ರಿಗೆ ಬಿಡಲ್ಲ, ಅದು ಕರ್ಮ ಅಡ್ಡಿಕೊಂಡ್ಬಿಡ್ತದೆ. ನಾವು ಬೆಳಗ್ಗೆ ಅಪ್ಪನಾಚಾರ ಬಂದಿದ್ದಲ್ಲ ನೋಡಿದ್ರೆ ಸುಪ್ರಭಾತ ಯಾರು ಮಾಡಿಸಿದ್ರು? ಆದರೆ ಅಪ್ಪನಾಚಾರ ನಿನ್ನೆ ಮಾಡಿಸಿದ್ರಲ್ಲ, ಅವರು ಒಂದು ಹೇಳ್ಬಿಡ್ತೀನಿ. ಮತ್ತೆ ಅವ್ರ ವ್ಯಕ್ತಿತ್ವ ಹೆಂಗಂತ ಒಂದು ಸಣ್ಣ ಹೇಳ್ಬಿಡ್ತೀನಿ. ಅಂದರೆ ಆ ಋಣ ವಿಷಯ ಬಂದಾಗ, ಋಣದ ವಿಷಯ ಬಂದಾಗ ಅವ್ರು ಹೇಗಿದ್ದಾರೆ ಅಂತಂದರೆ ಇವತ್ತಿನ ತನಕ ಅವ್ರು ಯಾರಿಗೂ ಬೇಡಿಲ್ಲ. ಬೇಡಿದ್ರೆ ಋಣದ ಬರ್ತೀವಿ, ಸರಿ ಹೋಗಿ. ಸರಿ, ಹೆಂಡತಿ ಇರ್ತಾರಲ್ಲಪ್ಪ, ಹೆಂಡತಿ ಧರ್ಮಪತ್ನಿ,
ಧರ್ಮ ಪತ್ನಿಯವರ ಕಡೆಯಿಂದ ಏನು ಅಪೇಕ್ಷೆ ಪಟ್ಟಿಲ್ಲ. ಓಕೆ, ದೇವರು ಏನು ಕೊಟ್ಟಾನ ಅದರಲ್ಲಿ ಜೀವನ ಮಾಡಿದ್ರು. ತಮ್ಮ ದೇಹದಲ್ಲಿ ಆಯಾಸ ಬರ್ತಲ್ಲ, ಬಹಳ ವರ್ಕ್ ಮಾಡಿರ್ತಾರೆ, ಹೆವಿ ವರ್ಕ್ ಮಾಡಿರ್ತಾರೆ, ಅದರಲ್ಲಿ ಕಾಲು ನೋವು ಬಂದ್ಬಿಟ್ಟಿರ್ತಾರೆ. ಕಾಲು ನೋವು ಬಂದಿದ್ದು ದಾಸ ಸಾಹಿತ್ಯದಲ್ಲಿ ಕೆಲಸ ಮಾಡಿದಾಗ ಕಾಲು ನೋವು ಬಹಳಷ್ಟು ಬಂದ್ಬಿಟ್ಟು ಕಾಲು ಒತ್ತಬೇಕಲ್ಲ, ಯಾರು ಒತ್ತಬೇಕು? ಹೆಂಡತಿ ಬಿಟ್ಟರೆ ಬೇರೆ ಯಾರು ಒತ್ತಾರೆ? ಹೆಂಡತಿ ಕಡೆಯಿಂದ ಕೂಡ ಕಾಲು ಇವತ್ತಿನ ತನಕ ಅವರು ಒತ್ಸ್ಕೊಂಡಿಲ್ಲ. ಅವರು ಇವತ್ತಿನ ತನಕ 82 ವರ್ಷ ಅವರು. ಯಾಕಂದರೆ ನಿನ್ನ ಮೊತ್ತಕ್ಕೆ ಮತ್ತೆ ನಾನು ಬರಬೇಕು, ಮತ್ತೆ ಸುತ್ತಿ ಬರಬೇಕು, ನಾನು ಬೇಡ ಅಂತಾರೆ. ನನ್ನ ಕಾಲು ನೀವು ಒತ್ತದಲ್ಲಿ ಅಧಿಕಾರ ಇದೆ, ಆದರೆ ಕಾಲು ಒತ್ತಿದ ಮೇಲೆ ಅದು ಋಣ ತೀರಿಸ್ಬೇಕಲ್ಲ. ಎಷ್ಟು ಋಣ ಭಾಳ ಆಗ್ಬಿಡ್ತದೆ ನನಗೆ. ಆ ಋಣ ತೀರಿಸಿದಾಗ ಮತ್ತೆ ನಾನು ನಿನ್ನ ಮತ್ತೆ ಹುಟ್ಟಿ ಬರಬೇಕಲ್ಲ, ಬೇಡ. ಇವತ್ತಿನ ತನಕ ಎಷ್ಟು ನೋವಾದರೂ ಕೂಡ ಹೇಳ್ಕೊಳ್ಳಾದ್ರೆ ಅದನ್ನು ನುಂಗಿ ತಾವೇ ಅನುಭವಿಸ್ತಾರೆ ಅಂತ ಹೊರತು ಹೆಂಡತಿ ಕಡೆಯಿಂದ ಇವತ್ತಿನ ತನಕ ಕಾಲು ಮುಟ್ಟಿಸ್ಕೊಡಿಸಿಲ್ಲ. ಅಂದರೆ ವಿಜಯದಾಸ ಹೇಳ್ತಾರೆ ಸುಧಾರಣೆಯಲ್ಲಿ, ಒಂದು ಕಾಸು ಕೊಟ್ಟವನ ಋಣದ ಭಾಗ ಅಷ್ಟು ಇರ್ತದೆ. ಆಲೋಚನೆ ಮಾಡಬೇಕು ಎಲ್ಲರಿಗೂ. ಅದಕ್ಕೆ ರಾಯ ಸಂಕಲ್ಪ ಮಾಡಿದ್ದಾರೆ ಏನಂದರೆ, ಬೇಡಿದರೆ ಎಂದು ಒಡೆಯನ್ನೇ ಬೇಡಬೇಕು. ಭಗವಂತ ಕೊಟ್ಟರೆ ಕೊಡಲಿ, ಕೊಡದಿದ್ದರೆ ಉಪವಾಸ. ಹಿಂಗೆ ಕ್ಲೋಸ್. ಯಾರಾದರೂ ದಾನ ಪ್ರೇರಣೆ ಮಾಡಿ ಭಗವಂತನಿಗೆ ದಾನ ಕೊಟ್ಟರು ಅಂದರೆ ಇಸ್ಕೊಂಡಿದ್ರು. ಜಾಸ್ತಿನೇ ತಗೊಳ್ತಿಲ್ಲ ಅಂತ ರಾಘವೇಂದ್ರ ಸ್ವಾಮಿ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ತಗೋತಾ ಇದ್ದಾನೆ. ನಾಳೆ ಭಗವಂತ ಯೋಗಕ್ಷೇಮವು ವಹಾಮ್ಯ, ಭಗವಂತ ಯೋಗಕ್ಷೇಮವನ್ನು ನೋಡ್ಬೋತಾನೆ. ಅಷ್ಟು ವಿಶ್ವಾಸ ಮಾಡಿದಂತೆ ಪ್ರಹ್ಲಾದರಾದ ದೇವತೆಗಳು. ಆದ್ದರಿಂದ ಪ್ರಹ್ಲಾದರಾದರೆ ಸಾಕ್ಷಾತ್ತಾಗಿ ರಾಘವೇಂದ್ರ ಸ್ವಾಮಿ ಅವತಾರ. ಆ ಭಕ್ತಿ ನಮಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಜನ್ಮಕ್ಕೂ ಅಲ್ಲ, ಯಾವ ಜನ್ಮಕ್ಕೂ ಬರೋದಿಲ್ಲ. ಅಂದರೆ ಎಂಥ ಭಕ್ತಿ ಮಾಡಿದರು ಅಂದರೆ ಪ್ರಹ್ಲಾದರಾಜರು. ನೀವೆಲ್ಲ ಕುತ್ಕೊಂಡಿದ್ದೀರಿ, ನೀವೆಲ್ಲ ಕುತ್ಕೊಂಡಿದ್ದೀರಿ, ಆ ಕಿಟಕಿ ಓಪನ್ ಆಗಿದ್ದೀರಿ. ಆ ಕಡೆಯಿಂದ ಒಂದು ನಾಗರಾವು ಬಂದು ಹೊಂದಿರ್ಬೋದು. ಒಂದು ನಾಗರಾವು ಒಂದು ಈಗ ಸರಳ ಬಂದು ನೀವೇನು ಮಾಡ್ತೀರಿ? ನಾನು ಮೈಕ್ ಎಲ್ಲಿ ಬಿಟ್ಟು ಹೋಗಬೇಕು ನಾನು ಅಷ್ಟು ಓಡೋಗ್ತೇನೆ. ಆಯ್ತದ ಹಾವಿನ ಬೇಗವೇ ಭಾಳ ಸ್ಪೀಡ್ ಇರ್ತದೆ. ಅದು ಈ ಕಡೆ ಹೋಗ್ತದೋ, ಈ ಕಡೆ ಬರ್ತದೋ, ಎಕಡೆ ಹೋಗ್ತದೋ ಗೊತ್ತಿಲ್ಲ. ಒಂದು ಹಾವು ನೋಡಿದ ತಕ್ಷಣವೇ ನಾವೆಷ್ಟು ನಮ್ಮ ಪ್ರಾಣದಾಯಕ್ಕೆ ನಾವು ಓಡೋಗಿದ್ದೀವಿ. ಆದರೆ ಪ್ರಹ್ಲಾದರಾಜನು ಆತನಿಗೆ ಹಿಂಸೆ ಕೊಟ್ಟವರು ಯಾರು? ಅವ್ರ ತಂದೆನೇ ಹಿಂಸೆ ಕೊಡ್ತಾರೆ. ತಂದೆ ತಾಯಿಯಲ್ಲಿ ನಿಂತುಕೊಂಡು ಮಗನಿಗೆ ಹಿಂಸೆ ಕೊಟ್ಟರೆ ಮಗ ಯಾರ ಹತ್ರ ಹೋಗಬೇಕು? 4 ಗೋಡೆಯ ಮಧ್ಯದಲ್ಲಿ ಪ್ರಹ್ಲಾದರಾಜನ ಪುಟ್ಟ ಬಾಲಕರನ್ನು ಕೂಡಿಸಿ ಇಂತಿಂಥ ಹಾವುಗಳನ್ನು ಬಿಡ್ತಾರಲ್ಲ ಹಿರಣ್ಯಕಶಿಪು. ಆ ಹಾವು ಹೋಗಕ್ಕೆ ಜಾಗವೇ ಇಲ್ಲ. 4 ಗೋಡೆಯ ಮಧ್ಯದಲ್ಲಿ ಸಾಕಷ್ಟು ಹಾವುಗಳನ್ನು ಬಿಟ್ಟು ಬೀಗ ಹಾಕಿಬಿಡ್ತಾರಲ್ಲ ಹಿರಣ್ಯಕಶಿಪ ಆಗ್ತಾನಲ್ಲ. ಮತ್ತು ಪ್ರಹ್ಲಾದರಾಜನು ಏನು ಮಾಡಿದ್ರು? ಎಲ್ಲಿ ಕೊಡೋದು? ಏನು ಮಾಡಿದವ? ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡು ಏನು ಮಾಡಿದ್ರು ಗೊತ್ತಾ? ನನ್ನ ತಾಯಿಯ ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದಾರಲ್ಲ ಅವನು ರಕ್ಷಣೆ ಮಾಡ್ತಾನೆ ಅಂತ ನಂಬಿಕೆಯಿಂದ ಜಪ ಮಾಡ್ಕೊತ ಕೂತ್ಕೊಂಡ್ಬಿಟ್ರು. ನಾರಾಯಣ ನಾರಾಯಣ ಅಂದರೆ ನಾಗ ಬರ್ತದೆ, ನೀವು ಕೂಡಬೇಕು, ನೀವು ಕೂತ್ಕೋಬೇಕು, ನೀವು ಓಡಬೇಡ. ಒಂದು ನಾಗ ಅವಲ್ಲ, 5-6 ನಾಗ ಬಿಡೋಣ. ಈ ಕಡೆ ಕೂತ್ಕೊಳ್ಳೋಣ. ಪ್ರಹ್ಲಾದರಾಜ ಹೆಂಗೆ ಕೂತ್ಕೊಂಡಲ್ಲ, ನೀವು ಕೂತ್ಕೊಳ್ಬೇಕು. ಆಗ್ತದ? ಅವ್ರ ಭಕ್ತಿ ಮಾಡೋಕ್ಕಾಗ್ತದ? ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ದೇವತೆಗಳಿಗೆ ಮಾತ್ರ ಸಾಧ್ಯ. ಬೃಂದಾವನದಲ್ಲಿ ಕೂತ್ಕೊಂಡು ಇವಾಗ ಜಪ ಮಾಡಿ ಬಂದ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ದೇವತೆಗಳು ನಮಗಾಗಿ ಬಂದವರು ರಾಘವೇಂದ್ರ ಸ್ವಾಮಿಗಳು. ಇಷ್ಟು ಅರ್ಧಕರಣ ಅಂತ ಹೇಳಿದ್ರೆ ಎಲ್ಲರಿಗಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಪದಾರ್ಥ ಬೆಣ್ಣೆಗಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ಪದಾರ್ಥ ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರ ಮನಸ್ಸು. ಅಷ್ಟು ಅಂತಃಕರಣ ಅಂತ ಹೇಳೋಕ್ಕಾಗಲ್ಲ. ಒಂದು ನಡೆದ ಒಂದು ಮಹಿಮೆ ಹೇಳ್ತೀನಿ ಮತ್ತು ನಾನು ಮುಂದಕ್ಕೆ ಹೋಗ್ತೀನಿ. ಇತ್ತೀಚೆಗೆ ಒಂದು 3-4 ವರ್ಷದಲ್ಲಿ ನಡೆದಂಥ ಮಂತ್ರಾಲಯದಲ್ಲಿ ನಡೆದಂಥ ಘಟನೆ, ಸಾಕಷ್ಟು ಘಟನೆಗಳು ನಡೆದಾವೆ, ಸಾವಿರಾರು ಪವಾಡಗಳು ನಡೆದಾವೆ. ಎಲ್ಲರೂ ಒಂದು ಮಾತ್ರ ಹೇಳ್ತಾರೆ. ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಭಾಳ ಪರಿಚಯದವರು. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್. ಸುಮಾರು ಮದುವೆಯಾಗಿ 7-8 ವರ್ಷಗಳಾಗಿದೆ. ಮಕ್ಕಳಾಗಿಲ್ಲ. ಅದರ ರಾಯರ ಭಾಳ ಭಕ್ತರು, ಇಂಥ ಅಂತರಂಗ ಭಕ್ತರು. ಪ್ರತಿ ಎಲ್ಲಿ ಕಾರ್ಯಕ್ರಮ ಇದ್ದರೂ ಇಲ್ಲಿ ಬರಬೇಕು, ಸೇವೆ ಮಾಡ್ಕೋಬೇಕು, ಹೋಗಬೇಕು, ಇದು ಮಾಡೋದು. ಅವ್ರೇನು ದುಡ್ಡು ಬೇಕಾಗ್ತಿದ್ದು ಇವತ್ತು ಬೆಳಗ್ಗೆ ಬರ್ತಿದ್ದರು. ಇವತ್ತು ಗುರುವಾರ ಬಂದಿರಬೇಕು ಬಹುಶಃ. ಪ್ರತಿ ಗುರುವಾರ ಬರ್ತಾರೆ. ಗುರುವಾರ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ. ಅವರು ವ್ಯವಹಾರ ಮಕ್ಕಳಾಗಿದ್ದಾಗ ಅವ್ರು ಏನು ಮಾಡಿದ್ರು, ಒಂದು ವಾರ ಸೇವೆ ಮಾಡಿದ್ರು. ರಾಯ ಸೇವೆ ಮಾಡಿ
ಅವಾಗೆಲ್ಲ ಮಾಡಿಸ್ತಾ ಇದ್ವಿ, ಬೇಕಾದ್ರೆ ಮಾಡಿಸಲ್ಲ ಸಂಕಲ್ಪ. ಅವಾಗೆಲ್ಲ ಅರ್ಚಕರೆಲ್ಲ ಸಂಕಲ್ಪ ಮಾಡಿಸ್ತಾ ಇದ್ರು. ಆ ಕಾಯಿಯನ್ನು ಒಳಗಿಟ್ಟು ಎಲ್ಲ ಮಾಡ್ತಾ ಇದ್ರು. ಒಂದು ವಾರ ಸೇವೆ ಮಾಡೋದು, ಪ್ರದಕ್ಷಿಣೆ ಸೇವೆ ಎಲ್ಲ ಮಾಡ್ತಾಯಿದ್ರು. ಪ್ರದಕ್ಷಿಣೆ ಸೇವೆ ಮಾಡುವಾಗ ಎಲ್ಲರಿಗೂ ಬಂದು ಜನರಿಗೆಲ್ಲರಿಗೂ ಅನುಕೂಲ ಆಗ್ತಾ ಇತ್ತು, ನೋಡ್ತಾ ಇದ್ರು. ಅವ್ರಿಗೇನು ಸೂಚನೆ ಬರಲಿಲ್ಲ, ಏನಾಗಲಿಲ್ಲ. ಅವರಿಗೆ ಅವ್ರಿಗೆ ಏನು ಮಾಡಿಸ್ತಾ ಇತ್ತು ಅಂತ ಗೊತ್ತಿಲ್ಲ. ಒಂದು 2 ತಿಂಗಳು ರಜೆ ಹಾಕಿಬಿಟ್ಟರು. ಅಂದರೆ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು, ರಜೆ ಹಾಕಿದ್ರು ಗೊತ್ತಿಲ್ಲ. 41 ದಿವಸ ಸೇವೆ ಮಾಡಿದರು ಇಬ್ಬರು ಗಂಡ ಹೆಂಡತಿ. 41 ದಿವಸ ರಾಯರ ಸೇವೆ ಮಾಡಿದ್ರು. ರಾಯರ ಅನುಗ್ರಹ ಸುಮ್ಮನೆ ಆಗಿದ್ರು. ರಾಯರ ಅನುಗ್ರಹ ಗುರುಭಕ್ತಿ ಎಷ್ಟು ಮಾಡಿದ್ರು ಕಡಿಮೆ ಅದು. 41 ದಿವಸ ಅಖಂಡವಾಗಿ ಸೇವೆ ಮಾಡಿದ್ರು, ಸಂಕಲ್ಪ ಮಾಡಿದ್ರು. ಆಮೇಲೆ ನನಗೆ ಸೂಚನೆ ಏನು ಬರಲಿಲ್ಲ, ರಾಯರ ಸೂಚನೆ ಬರಲಿಲ್ಲ. ಆದರೆ ಅವರ ಅನುಗ್ರಹ ಏನೋ ಗೊತ್ತಿಲ್ಲ ರಾಯರು. ಒಂದು 3-4 ತಿಂಗಳಿಗೆ ಗರ್ಭವತಿ ಆಗಿಬಿಟ್ಟಾರೆ. ಆ ಹುಡುಗಿ ಗರ್ಭವತಿ ಆಗಿಬಿಟ್ಟಾರೆ. 3 ತಿಂಗಳು, 4 ತಿಂಗಳು, 5 ತಿಂಗಳು, 9 ತಿಂಗಳು ಹಿಂಗೆಲ್ಲ ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆದಾಗ ರಾಯರಲ್ಲಿ ವಿಶ್ವಾಸ ಜಾಸ್ತಿ ಆಗುತ್ತೆ, ನಂಬಿಕೆ ಜಾಸ್ತಿ ಆಗುತ್ತೆ. ರಾಯರ ಅನುಗ್ರಹ ಆಯ್ತು ನಮಗೆ ಅಂತ ಜಾಸ್ತಿ ಆಗುತ್ತೆ. ಏನು ಮಾಡಬೇಕು, ಡೆಲಿವರಿ ಆಗ್ತದೆ, ಗಂಡು ಮಗು ಹುಡ್ತದೆ. ರಾಯರ ಅನುಗ್ರಹದಿಂದ ಗಂಡು ಮಗು ಹುಡ್ತದೆ. ಏನಂತ ಹೆಸರು ಬರಬೇಕು, ರಾಘವೇಂದ್ರ ಅಂತ ಹೇಳಬೇಕು ಅಥವಾ ಬೇರೆ ಏನು ಹೇಳಬೇಕು, ಗುರುರಾಜ ಅಂತ ಹೆಸರಿಡ್ತಾರೆ. ಆ ಮಗು ಗಂಡು ಮಗು ಗುರುರಾಜ ಅಂತ ಹೆಸರು. ಸ್ವಲ್ಪ ಮಗು ಸ್ವಲ್ಪ ದೊಡ್ಡದಾಗ್ತದೆ, ಒಂದು 2-3 ವರ್ಷದಲ್ಲಾದರೆ LKG ಅಂತ ಹಾಕ್ತಾರೆ. ಇಂಗ್ಲೀಷ್ ಮೀಡಿಯಮ್ಮೆಲ್ಲ ಹಾಕ್ತಿರ್ತಾರೆ, ಅದೆಲ್ಲ ಹಾಕ್ತಾರೆ. ಯಾವಾಗ LKG ಹಾಕಿದಾಗ ಅವ್ರಿಗೂ ಮತ್ತೆ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದ್ದರಿಂದ ಮತ್ತೆ ಕೆಲಸಕ್ಕೆ ಹೋಗ್ತಾರೆ. ಮಗು ದೊಡ್ಡದಾಗ್ತದೆ, 5 ವರ್ಷ 6 ವರ್ಷ ಹಿಂಗೆಲ್ಲ ಆಗ್ತದೆ. ಅವರು ಬೆಳಿಗ್ಗೆ ಹೋಗುವಾಗ ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ರು, ಬಿಟ್ಟು ಹೋಗ್ತಿದ್ರು. ಬರುವಾಗ ಸ್ಕೂಲಿಂದ ಕರ್ಕೊಂಡ್ಬರ್ತಾರೆ. ಈ ರೀತಿಯೆಲ್ಲ ಆಗ್ತಾರೆ. ಒಂದು ಏನೋ ಮನೆಯಲ್ಲಿ ಆಟ ಆಡುವಾಗ ಒಂದು ಕಟ್ಟಿ ಇರ್ತದೆ, ಒಂದು ಕಟ್ಟಿ ಮೇಲೆ ಮಗು ಒಂದು 5-6 ವರ್ಷ ಮಗು ಆಗಿರ್ತದೆ. ಕಟ್ಟಿ ಮೇಲೆ ಆಟ ಆಡುವಾಗ ಕೆಳಗೆ ಬಿದ್ದು ಏಟ್ ಬಿದ್ದು ಇಂಥ ಏಟ್ಬಿಟ್ಟು ಮಗು ಸತ್ಯ ಹೋಗ್ಬಿಡ್ತದೆ. ಒಂದೇ ಅಪರೂಪಕ್ಕೆ 7-8 ವರ್ಷದ ಮಗು ಹುಟ್ಟಿರ್ತದೆ. 7-8 ವರ್ಷದ ಮಗು ಏಟಾಗಿ ಹುಟ್ಟಿರ್ತದೆ. 5-6 ವರ್ಷ ಮಗು ಇರ್ತದೆ. ಅಪರೂಪಕ್ಕೆ ಬಹಳ ಹಚ್ಕೊಂಡಿರ್ತಾರೆ ಇವರು. ಒಬ್ಬನೇ ಮಗ ರಾಯರ ಅನುಗ್ರಹದಿಂದ ಬಂದಾನೆ ಅಂತ ಒಬ್ಬನೇ ಮಗ ಹುಟ್ಟಿರ್ತಾನೆ. ಆದರೆ ಇಂಥದ್ದು ಬ್ರೈನಿಗೆ ಬಿದ್ದು ಕಟ್ಟಿ ಕೈಯಲ್ಲಿ ಬಿದ್ದು ಇರ್ತದೆ, ಗಾಯ ಆಗಿ ಹೋಗ್ಬಿಡ್ತಾರೆ. ದುಃಖ ಆಗ್ತದೆ. ಅಷ್ಟು ದುಃಖ ಆದರೂ ಕೂಡ ರಾಯರನ್ನ ಮಾತ್ರ ಬೈದಕ್ಕೆ ಹೋಗಲ್ಲ. ರಾಯರು ಹಿಂಗೆ ಮಾಡಿದ್ರಲ್ಲ, ಹಂಗೆ ಮಾಡಿದ್ರಲ್ಲ, ನಾವಾದ್ರೂ ಬಿಟ್ಟರೆ ಬಾಯಿ ಬಂದ ಬರ್ತೀವಿ. ಆದರೆ ಅವ್ರು ಏನು ಅನ್ಲಕ್ಕೆ ಹೋಗಿಲ್ಲ. ಒಂದು 3-4 ತಿಂಗಳು ಆದ್ಮೇಲೆ ಮತ್ತೆ ರಾಯರ ಸೇವೆಗೆ ಬರ್ತಾರೆ. ಮತ್ತೆ ಎಷ್ಟು ದಿವಸ ಸೇವೆ ಮಾಡ್ತಾರೆ? 21 ದಿವಸ ಸೇವೆ ಮಾಡ್ತಾರೆ. ಇಲ್ಲಿ 20 ದಿವಸ ರಾಯರ ಅನುಗ್ರಹನೂ ಸಂಕಲ್ಪನೂ ಗೊತ್ತಿಲ್ಲ. ಮತ್ತೆ ಪುನಃ ಗರ್ಭವತಿ ಆಗ್ತಾರೆ. ಗರ್ಭವತಿ ಆದಮೇಲೆ ಅದಕ್ಕಿಂತ ಮುಂಚೆ ಸೇವೆ ಮಾಡುವಾಗ 20 ಸೇವೆ ಮಾಡುವಾಗ ಅಲ್ಲಿ ಸಂಕಲ್ಪ ಮಾಡಿಸ್ಬೇಕಲ್ಲ, ತೆಂಗಿನಕಾಯಿ ತಗೊಂಡು ಸಂಕಲ್ಪವನ್ನು ಮಾಡಿಸ್ತಾರೆ. ಅಂದರೆ ಅದೇ ಗುಂಪಿನಾಗ ಇರ್ತಾರೆ. ಆ ಮಗು ಹೋಗಿರ್ತದಲ್ಲ ಅದೇ ಗುಂಪಿನಾಗ ಇರ್ತಾರೆ. ಭಾಳ ದುಃಖ ಆಗಿರ್ತದೆ. ಸಂಕಲ್ಪ ಮಾಡಿಸ್ಬೇಕು. ಆ ಸಂಕಲ್ಪ ಮಾಡಿಸೋದು ಮುಂದೆ ಹೇಳ್ತಾರೆ, ಏನಂತ ಹೇಳ್ತಾರೆ, ನನ್ನ ಮಗ ಹೇಗಿದ್ದಾನಲ್ಲ ಆ ಮಗನೇ ನನಗೆ ಬರಬೇಕು ಅಂತ ಹಂಗೆ ಸಂಕಲ್ಪ ಮಾಡಿರಿ ಅಂತ ಹೇಳ್ತಾರೆ. ತಾಯಿ ಅಂತ ಕಾರಣ ಅಷ್ಟು ಹಚ್ಕೊಂಡಿರ್ತಾರೆ. ಇಲ್ಲ ಸರಿ, ನನ್ನ ಮಗ ಹೆಂಗಿದ್ದಾನ ಅದೇ ಮಗ ಅದೇ ಮಗ ಅಂತ ಬರಬೇಕು, ಹಿಂಗೆ ಸಂಕಲ್ಪ ಮಾಡ್ತಾರೆ. ರಾಯರಲ್ಲಿ ಅದೇ ಅನುಗ್ರಹ ಮಾಡಬೇಕು. ಅವರು ಆಚೆಗೆ ಬೈಬಿಡ್ತಾರೆ. ಏನು ನೀವು ಕೊಟ್ಟ ರಾಯರ ಅನುಗ್ರಹ ಮಾಡ್ತಾರೆ. ಗಂಡು ಹೆಣ್ಣು ಯಾವುದೋ ಒಂದು ಅನುಗ್ರಹ ಮಾಡ್ತಾರೆ. ನೀವು ಅದೇ ಬೇಕು, ಆ ಮಗನೇ ಬೇಕು, ಆ ಗಂಡನೇ ಬೇಕು ಅಂದರೆ ಹೇಗೆ ಅಂತ ಬೈಬಿಡ್ತಾರೆ. ಅವರು ಬೈದ ತಕ್ಷಣ ನೀವು ಸಂಕಲ್ಪ ಮಾಡೋದ್ರ ನಾನು ಮನಸ್ಸಾಗ ಸಂಕಲ್ಪ ಮಾಡ್ತೀನಿ ಅಂತಂದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 21 ಸೇವೆ ಮಾಡ್ತಾರೆ. ಸೇವೆ ಮಾಡಿದ ಫಲ ಮತ್ತೆ ಗರ್ಭವತಿ ಆಗ್ತಾರೆ. 9 ತಿಂಗಳಾದ ಮತ್ತೆ ಮಗು ಹುಟ್ಟುತ್ತದೆ. ನಾಮಕರಣ ಮತ್ತೆ ಗುರುರಾಜ ಅಂದರೆ ನಾಮಕರಣ ಮಾಡ್ತಾರೆ. ಆ ಮಗುಗೆ ಗುರುರಾಜ ಅಂದರೆ ನಾಮಕರಣ ಮಾಡ್ತಾರೆ. ಆ ಮಗುನ ಕರ್ಕೊಂಡ್ಬರ್ತಾರೆ. ಎಲ್ಲಿ ಕರ್ಕೊಂಡ್ಬರ್ತಾರೆ ಅಂದರೆ ರಾಯರ ಹತ್ರ ಕರ್ಕೊಂಡ್ಬರಲ್ಲ. ಅವ್ರ ಅರ್ಚಕರಿಗೆ ಸಂಕಲ್ಪ ಮಾಡಿಸೋದಿಲ್ಲಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೋಡ್ರಿ ಆ್ಯಕ್ಚುಲಿ ನಾನು ಯಾವ ಮಗು ಅಂತ ಕೇಳಿದ್ದಲ್ಲ ಅದೇ ಮಗು ಹುಟ್ಟಿದೆ, ನನ್ನ ಗಂಡು ಮಗು ಅದೇ ಹೇಳ್ತೇವೆ ಮನೆಯಲ್ಲಿ. ಅವ್ರು 5-6 ವರ್ಷ ಮಗು ಸತ್ತೋಗ್ಯಾರ, ಅದೇ ಮಗು ಹೆಂಗೆ ಹೇಳ್ತೀನಿ ಇಲ್ಲ ಸರಿ. ರಾಯರು ನನಗೆ ಅದನ್ನೇ ಅನುಗ್ರಹ ಮಾಡಿದ್ದಾರೆ, ಆ ಮಗುವೇ ಅನುಗ್ರಹ ಮಾಡಿದ್ದಾನೆ ಅಂತ. ಹಿಂಗೆಲ್ಲ ಹುಚ್ಚುತ್ತರ ನೀನು, ಆ ಮಗುನ ಭಾಳ ಹಚ್ಕೊಂಡಿರ್ತೀನಿ, ನೀನು ಭಾಳ ಹುಚ್ಚುತ್ತರ ಇರ್ತೀನಿ ಅಂತ ಅವ್ರು ಹೇಳ್ತಾರೆ.
ಇಲ್ಲ ಸರ್, ರಾಯರಲ್ಲಿ ಏನು ತಿಳ್ಕೊಂಡ್ರಿ ನೀವು? ನಾನು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅದರಿಂದ ರಾಯರ ಅನುಗ್ರಹ ಮಾಡಿದ್ದಾರೆ. ಹೆಂಗೆ ಹೇಳ್ತೀಯಮ್ಮ? ನನ್ನ ಮಗ ಕಟ್ಟಿದಲ್ಲಿ ಬಿದ್ದು ಏನು ಗಾಯ ಮಾಡ್ಕೊಂಡಾಗ ಅದೇ ಗಾಯ ಈ ಮಗುವಿಗೆ ನೋಡ್ರಿ ಅಂತ ತೋರಿಸ್ತಾರೆ. ಆ ಮಗುವಿನ ತಿಳ್ಕೊಂಡಿದ್ದು ಅದೇ ಮಗು ಅಂತ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ ಅಂತ ಅಂದರೆ ರಾಯರು ಎಷ್ಟು ಅಂತಃಕರಣ ಉಳ್ಳವರಾಗಿದ್ದಾರೆ. ನಾನು ಹೇಳ್ತೇನೆ, ಇನ್ನು ಶತ್ರುಗಳಿಗೂ ಕೂಡ ಶರಣರಾಗ್ಬಿಟ್ರೆ ರಾಯರು ಅನುಗ್ರಹ ಮಾಡಿಬಿಡ್ತಾರೆ. ಏನು ಆಲೋಚನೆ ಮಾಡೋಣ. ನಾವು ಹೋಗಿ ಮುಂದೆ ನಿಂತ್ಕೋಬೇಕು, ಭಕ್ತಿ ಮಾಡಬೇಕು. ನಾವು ಹೋಗಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಫೈಲ್ ಓಪನ್ ಮಾಡ್ತಾರೆ. ಅವ್ರ ಮುಂದೆ ನಾವು ಎಷ್ಟು ಜನ್ಮದಿಂದ ಬಂದಿದ್ದೀವಿ, ಮುಂದೆ ಎಷ್ಟು ಜನ್ಮಗಳಿದ್ದಾವೆ ಈ ಜೀವಿಗೆ, ಎಷ್ಟೆಷ್ಟು ಕರ್ಮ ಅನುಭವಿಸ್ಬೇಕು. ನಾವು ಈಗಿನ ಸಮಸ್ಯೆ ಒಂದೇ ಕೇಳ್ತೀವಿ ರಾಯಿಗೆ ಅಷ್ಟೇ. ಅವರಿಗೆ ಜನ್ಮ ಜನ್ಮಾಂತರ ಸಮಸ್ಯೆಗಳು ಗೊತ್ತಾವ ರಾಯಿಗೆ. ನಮ್ಮ ಫೈಲ್ ಓಪನ್ ಮಾಡಿದಾಗ ನಮ್ಗೆ ಎಷ್ಟು ಜನ್ಮ ಅನುಭವಿಸ್ಬೇಕು, ಈಗ ಎಷ್ಟು ಜನ್ಮಗಳಿದ್ದಾವೆ, ಎಷ್ಟು ಕರ್ಮಗಳು ಅನುಭವಿಸ್ಬೇಕು ನಾವು ಅಂತ ಎಲ್ಲ ಒಂದು ಲೀಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಡೀ ಅದಕ್ಕೆ ರಾಯರಿಗೆ ಹೇಳಬೇಕಂದ್ರೆ ನಾನು ಏನು ಕೇಳಬಾರ್ದು ರಾಯರನ್ನ, ನಿಮ್ಮ ಕರುಣೆ ಮಾತ್ರ ಇರಲಿ ಅಂತ ಕೇಳಬೇಕಂದ್ರೆ. ಎಷ್ಟು ಜನ್ಮ ಬಂದರೂ ಕೂಡ ಏಸು ಜನ್ಮಗಳಿಗೆ ಲೇಸು ಚಿಂತೆಯೂ ಇಲ್ಲ, ದಾಸನೆಂದೆನಿಸು ದಾಸ್ಯವನಿತ್ತು ಶ್ರೀನಿವಾಸ ದಯಾನಿದೆ ಅಂತ ನಮ್ಮ ಹರಿದಾಸರು ಕೇಳ್ತಾರೆ. ಎಷ್ಟು ಜನ್ಮಗಳು ಬರಲಿ ಸ್ವಾಮಿ, ನಿನ್ನ ದಾಸತ್ವವನ್ನು ಕೊಟ್ಟು ಉದ್ಧಾರ ಮಾಡಿಬಿಟ್ರೆ ಬೇರೆ ಏನು. ಯಾಕಂದರೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡ್ಬಿಡ್ತಾರೆ. ದಾಸನ್ನ ಮಾಡಿಕೋ ಇಲ್ಲ ಅಂತ ಯಾಕೆ ಹೇಳಬೇಕು ಅಂದರೆ, ಭಗವಂತ ನಮ್ಮ ದಾಸನನ್ನಾಗಿ ಮಾಡಿಕೊಂಡ್ರೆ ನಮ್ಮ ಇಡೀ ಜವಾಬ್ದಾರಿಯನ್ನು ಅವನು ಹೊತ್ಕೊಂಡ್ಬಿಡ್ತಾನೆ. ಆ ಒಂದು ಸ್ವಾರ್ಥ ನಮ್ಮದು ಒಂದು ಸ್ವಾರ್ಥನೇ. ಇಡೀ ಜವಾಬ್ದಾರಿ ಯೋಗಕ್ಷೇಮಂ ವಹಾಮ್ಯಹಂ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತುಕೊಂಡು ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ನಿನ್ನ ಕರುಣೆ ಮಾತ್ರ ನಮ್ಮ ಕುಟುಂಬದ ಮೇಲೆ ಇರಲಿ, ನನ್ನ ವಂಶದ ಮೇಲೆ ಇರಲಿ. ಯಾಕಂದರೆ ಜನ್ಮಕ್ಕೂ ಉದ್ಧಾರ ಮಾಡುವಂತಹ ಗುರುಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಬರೀ ಒಂದೇ ಜನ್ಮಕ್ಕಲ್ಲ, ಜನ್ಮಕ್ಕೂ. ಯಾಕಂದರೆ ಎಷ್ಟು ಪಾಪಗಳನ್ನು ಮಾಡಿರೋದು ಗೊತ್ತಿಲ್ಲ ನಮಗೆ. ಎಷ್ಟು ಜನ್ಮದ ಪಾಪಗಳನ್ನು ಮಾಡ್ತೀವಿ ಅಂತ ನಾವು ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾಂಡದಲ್ಲಿ ಉಲ್ಲೇಖ ಮಾಡ್ತಾರೆ. ಎಷ್ಟು ಪಾಪಗಳನ್ನು ಮಾಡ್ತೀವಿ ನಾವು ಅಂತ ಉಲ್ಲೇಖವನ್ನು ಮಾಡ್ತಾರೆ. ಅದು ನೆನೆಸ್ಕೊಂಡ್ರೆ ನಿಮಗೆ ನಾವು ಏನು ಮಾಡಬೇಕಂದ್ರೆ ಗೊತ್ತಾಗಲ್ಲ. ನನಗೆ ಒಂದು ರೀತಿಯಿಂದ ಗಾಬರಿ ಆಗಿಬಿಡ್ತಾನೆ ಆ ಕೌಂಟಿಂಗ್ ಮಾಡ್ಕೊಂಡ್ರೆ. ಹುಟ್ಟಿದ ಆರಂಭದಿಂದ ಹಿಡಿದು ತಾಯಿ ಗರ್ಭದಿಂದ ಏನು ಹೊರಗಡೆ ಬರ್ತೀವಲ್ಲ, ಹುಟ್ಟಿದ ಆರಂಭದಿಂದ ಹಿಡಿದು 14 ವರ್ಷದ ತನಕ ನಾವು ಮಾಡಿದ ಪಾಪಗಳು ಯಾರಿಗೆ ಹೋಗ್ತಾ ಯಾರಿಗೆ ಹೋಗ್ತಾವ? ಅಪ್ಪ ಅಮ್ಮನಿಗೆ ಹೋಗ್ಬಿಡ್ತಾವೆ. ನಾವು ಮಾಡಿದ ಪಾಪಗಳು ಗರ್ಭದಿಂದ ಹೊರಗೆ ಬಂದ ಮೇಲೆ 14 ವರ್ಷದ ತನಕ, ಗಂಡಾಗಲಿ ಹೆಣ್ಣಾಗಲಿ, ನಾವು ಮಾಡಿದ ಪಾಪಗಳೆಲ್ಲವೂ ಕೂಡ ಅಪ್ಪ ಅಮ್ಮಗೆ ಹೋಗ್ಬಿಡ್ತಾರೆ. ಅದಕ್ಕೆ ಅಪ್ಪ ಅಮ್ಮಗೆ ಆಯುಷ್ಯ ಕಡಿಮೆ ಆಗೋದು, ಅವನಿಗೆ ಆಪತ್ತುಗಳು ಬರೋದು ಜಾಸ್ತಿ. ನಮ್ಮ ಕಡೆಯಿಂದ ಪಾಪಗಳು ಅವತ್ತು ಕಡಿಮೆ ಮಾಡ್ತಿರಲ್ಲ. ಅದರಲ್ಲಿ ಗಂಡ ಇರ್ತಾರೆ ನೋಡ್ರಿ, ಗಂಡಸು ಅಂದ್ಕೊಂಡಿರ್ತಾರಲ್ಲ ಬಾಟ್ಲಿ ಇರ್ತಾರೆ. ಈ ಕಡೆ ಮಕ್ಕಳು ಮಾಡಿದ ಪಾಪಗಳು ಬರ್ತಿರ್ತಾರೆ, ಈ ಕಡೆ ಹೆಂಡತಿ ಮಾಡಿದ ಪಾಪಗಳೆಲ್ಲವೂ ಕಡೆಗೆ ಬರ್ತಿರ್ತಾರೆ. ಇನ್ನು ತಾನು ಮಾಡಿದ ಪಾಪಗಳು ಸಾಕಷ್ಟಿರ್ತಾರೆ. ಏನು ಮಾಡಬೇಕು? ಈ ಕಡೆ ಅನುಷ್ಠಾನ ಜಪ ತಪ ಏನು ಮಾಡೋದಿಲ್ಲ, ದಕ್ಷಿಣ ಯಾತ್ರೆ ಏನು ಮಾಡೋದಿಲ್ಲ. ಜಲ್ದಿ ಮಾಡೋದು ಕೆಟ್ಟ ಹೋಗ್ಬೇಕು, ಯಾವ ಸಾಧನೆ ಮಾಡ್ಕೊಡಲ್ಲ, ಹೋಗ್ಬೇಕು, ಆಯುಷ್ಯ ಕಡಿಮೆ ಆಗಬೇಕು, ಹೋಗ್ಬೇಕು. ಒಂದು ಕಡೆ ಇದ್ದರೂ ಕೂಡ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ಮತ್ತು ಮಧ್ವಾಚಾರ್ಯ ಹೇಳಿದ್ರು, ಗರ್ಭದಿಂದ ಹೊರಗೆ ಬಂದ ಮೇಲೆ 14 ವರ್ಷದ ತನಕ ನಾವು ಮಾಡಿದ ಪಾಪಗಳಿದ್ದಾವಲ್ಲ ಅವೆಲ್ಲ ತಂದೆ ತಾಯಿಗಳು ಹೋಗ್ತಾವೆ. 14 ವರ್ಷ ಮುಗಿದ ಮೇಲೆ 15 ವರ್ಷ ಆರಂಭ ಆಗ್ತದೆ. ಒಂದೊಂದು ದಿವಸ ನಾವು ಮಾಡಿದ ಪಾಪಗಳಿರ್ತಾವೆ. ಯಾರು ಅಕೌಂಟಿಗೆ ಹೋಗ್ತಾರೆ? ನಮ್ಮ ಅಕೌಂಟಿಗೆ ಹೋಗ್ತಾರೆ. ಅದಕ್ಕೆ ಲೆಕ್ಕ ಕೊಡ್ತಾರೆ. ಸಂಖ್ಯಾಶಾಸ್ತ್ರ ಹೇಳ್ತಾರೆ ಮಧ್ವಾಚಾರ್ಯ. ಒಂದೊಂದು ದಿವಸ ಅಂತ ಹೇಳ್ತೀವಲ್ಲ, ಒಂದೊಂದು ದಿವಸಕ್ಕೆ ಎಷ್ಟು ಪಾಪಗಳನ್ನು ನಾವು ಮಾಡ್ತೀವಲ್ಲ ನಮಗೆ ಗೊತ್ತಿಲ್ಲ. ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ ಏನಂದರೆ, ಜಾಗಕ್ಕೆ ಮಾಡುವೆ 1000 ತಪ್ಪನು, 1000 ತಪ್ಪುಗಳನ್ನು ಪ್ರಾತಃಕಾಲದಲ್ಲೇ ಮಾಡ್ತೀವಿ ಅಂತ ಇದು ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ. ಅದು ಮಧ್ವಾಚಾರ್ಯ ಹೇಳ್ತಾರೆ, ಒಂದು ದಿವಸಕ್ಕೆ ಎಷ್ಟು ಪಾಪ ಮಾಡ್ತೀವಪ್ಪ? ಅವರು ಲೆಕ್ಕ ಮಾಡಿ ಹೇಳ್ತಾರೆ, ಒಂದು ದಿವಸಕ್ಕೆ 10 ಜನ್ಮಗಳು ಆಗಷ್ಟು ಪಾಪಗಳನ್ನು ಮಾಡ್ತೀವಿ ಅಂತ. 15 ವರ್ಷದ ಸ್ಟಾರ್ಟಿಂಗ್ ಆಗುತ್ತೆ ನೋಡ್ರಿ, 14 ವರ್ಷ ಮುಗಿದ ಮೇಲೆ 15 ವರ್ಷದ ಆರಂಭ ಆಗ್ತದಲ್ಲ, ಒಂದೊಂದು ದಿವಸಕ್ಕೆ 10 ಜನ್ಮಗಳು ಆಗಷ್ಟು ಪಾಪಗಳನ್ನು ನಾವು ಮಾಡ್ತೀವಿ. ಇದು ಶಾಸ್ತ್ರ ಹೇಳುವಂತಹ ರೀತಿ. ಅದಕ್ಕೆ ನಮಗೆ ಎಷ್ಟು ವಯಸ್ಸಾಗಿದೆ? ಇವಾಗ ನಾವು 40 ವರ್ಷ ಆಗಿದೆ. ಅದರಲ್ಲಿ 14 ವರ್ಷ ಮೈನಸ್ ಮಾಡಬೇಕು. 15 ವರ್ಷದಿಂದ ಎಷ್ಟು ದಿನಗಳಾಗುವಂತ ಲೆಕ್ಕ ಮಾಡಬೇಕು. ಇಂಟು 10 ಅಂತ ಲೆಕ್ಕ ಮಾಡಿದರೆ ಅಷ್ಟು ಜನ್ಮಗಳ ಫಿಕ್ಸು ಅಂತ. ಮನುಷ್ಯ ಜನ್ಮನಿಗೆ ಬರ್ತಾರೆ ಅಂತ ಅನ್ಕೋಬೇಡ್ರಿ, ಮನುಷ್ಯ ಜನ್ಮನಿಗೆ ಬರ್ತಾರೆ ಅಂತ ಅನ್ಕೋಬೇಡ್ರಿ. ಯಾಕಂದರೆ ಒಂದು ದಿವಸ ದೇವರ ಸ್ಮರಣೆ ಮುಕ್ತಿಗಂತ ಇದು ಶಾಸ್ತ್ರದಲ್ಲಿ ಹೇಳುವಂಥ ಮಾತು.
ಮತ್ತು ನಾವು ಎಷ್ಟು ಎಷ್ಟು ದಿನ ಸ್ಮರಣೆ ಬಿಟ್ಟಿದ್ದೀವಿ ಅಂದರೆ ಅದು ದಾಸರಾಯರು ಎಷ್ಟು ದೀನವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಹಿಂದಿನ ಜನ್ಮಗಳಡಿಗಿಲ್ಲ ದಯ ಸಿಂಧು ಸಾಧನ ಈಗ ಇನಿತಿಲ್ಲ ಹಿಂದಿನ ಜನ್ಮಗಳಡಿಗಿಲ್ಲ. ಎಷ್ಟು ಜನ್ಮಗಳ ದಾಟಿ ಬಂದು ನಾವು 84 ಲಕ್ಷ ಯೋನಿಗಳ ದಾಟಿ ಬಂದು ಮನುಷ್ಯ ಜನ್ಮಕ್ಕೆ ಎಲ್ಲರಿಗೂ ಮನುಷ್ಯ ಜನ್ಮ ಸಿಗುತ್ತೆ ಅಂತ ಅನ್ಕೋಬೇಡಿ. ನಿಮ್ಮಂತೆ ಮನುಷ್ಯ ಜನ್ಮ ಎಷ್ಟೋ ಜನ್ಮ ಸಿಗ್ತಿದೆಯಲ್ಲ, ಏನು ಮಾಡ್ತೀವಿ? ಜನ್ಮ ವ್ಯರ್ಥ ಮಾಡ್ಕೊತಾ ಇದ್ದಾರೆ. ರಾಯರ ದರ್ಶನ ಮಾಡಿದೆ, ರಾಯರ ಪಾದದ ಸ್ವೀಕಾರ ಮಾಡಿದೆ, ಎಲ್ಲ ಜನ್ಮ ವ್ಯರ್ಥ ಮಾಡ್ಕೊತಾ ಇದ್ದಾರೆ. ಇದೇ ಮಂತ್ರಾಲಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಹೌದಾ? ಅಷ್ಟೇ ಯಾಕೆ 120 ಕೋಟಿ ಜನಸಂಖ್ಯೆ ಇದ್ದಾನೆ. ನಮ್ಮ 130 ಕೋಟಿ ಜನಸಂಖ್ಯೆ ಭಾರತದಲ್ಲಿದ್ದ ಅನ್ಕೊಂಡು 130 ಜನಸಂಖ್ಯೆ ಕೂಡ ರಾಯರಲ್ಲಿ ಬರ್ತಾರೆ. ಮಂದ ಭಾಗ್ಯ ಅಷ್ಟೇ. ಯಾರ್ಯಾರು ಯಾವ್ಯಾವ ಯೋಗ ಭಾಗ್ಯ ಇರ್ತದಲ್ಲ ಅವ್ರಿಗೆ ಮಾತ್ರ ಪುಣ್ಯಜೀವಿಗಳು ಮಾತ್ರ ಕಲಿಸ್ಕೊತಾರೆ, ಬೇರೆ ಯಾರಿಗೆ ಕಲಿಸ್ಕೊಡಲ್ಲ. ಅದಕ್ಕೆ ಹಿಂದಿನ ಜನ್ಮಗಳಡಿಗಿಲ್ಲ ದಯ ಸಿಂಧು ಸಾಧನ ಈಗ ಇರಿತಿಲ್ಲ ಮುಂದಿನ ಗತಿ ಏನು ತಿಳಿದಿಲ್ಲ. ಮುಂದೆ ಏನಾಗಿ ಮುಟ್ತೀವಿ ಅಂತ ಗೊತ್ತಿಲ್ಲ ನನಗೆ, ಗೊತ್ತಾ? ನನಗೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಏನು ಮುಂದಿನ ಕ್ಷಣ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಆ ಸ್ಥಿತಿಯೊಳಗೆ ನಾವಿದ್ದೀವಿ ನಾವು, ಹೌದಾ? ಅದು ನಮ್ಮ ಹರಿದಾಸರು ಆ ಆಲೋಚನೆ ಮಾಡಿದ್ರು. ಕನಕದಾಸರು ಇದ್ದಾರಲ್ಲ, ಆ ಆಲೋಚನೆ ಮಾಡಿದ್ರು. ಏನು ಯೋಚನೆ ಮಾಡಿದ್ರು ಗೊತ್ತಾ? ದೇವರಿಂದ ಕುತ್ಕೊಂಡು ಹುಟ್ಟಿಸಲೇ ಬೇಡ ಎನ್ನುವುದು, ಹುಟ್ಟಿಸಿದಕ್ಕೆ ಪಾಲಿಸಿ ಎನ್ನುವಂತ ಪ್ರಾರ್ಥನೆ ಮಾಡಿಕೊಂಡ್ರು. ಇನ್ನೊಂದು ಸಲ ಹುಟ್ಟು ಬರಬಾರ್ದು ನಮಗೆ, ಇನ್ನೊಂದು ಸಲ ಜನ್ಮ ಬರಬಾರ್ದು. ಆ ರೀತಿ ಅನುಗ್ರಹ ಮಾಡುವ ಅಂದರೆ ಮೋಕ್ಷ ಕೊಡುವ ಒಂದು ಅರ್ಥ. ಇನ್ನೊಂದು ಸಲ ನನಗೆ ತಿರುಗಿ ಹುಟ್ಟಲಾರೆ ಪರಬಾಧಿಸಲಾರೆ ಪರಿ ಪರಿಯು ಪಾಪವು ಮಾಡಲಾರೆ. ಶ್ರೀಪಾದರಾಜರು ಪ್ರಾರ್ಥನೆ ಮಾಡ್ತಾರೆ. ತಿರುಗಿ ಹುಟ್ಟಲಾರೆ ಪರಬಾಧಿಸಲಾರೆ ಪರಿ ಪರಿಯು ಪಾಪವು ಮಾಡಲಾರೆ. ಮರಣ ಜನನಗಳೆರಡು ಪರಿಹಾರ ಮಾಡಲಿಲ್ಲ, ಮರಣ ಜನನಗಳೆರಡು ಪರಿಹಾರ ಮಾಡಲಿಲ್ಲ. ಕರುಣಾ ಸಮುದ್ರ ಮುರವೈರಿ ಕೃಷ್ಣ ಉತ್ತಮರ ಸಂಗತಿಯ. ಯಾಕೆ ಬೇಕಿದಲ್ಲ ಅಂದರೆ ರಾಯರ ಸಂಘ, ರಾಯರ ಭಕ್ತರ ಸಂಘವನ್ನು ಯಾಕೆ ಈಗ ನಾವೇನು ಮಾಡ್ತಾ ಇದ್ದೀವಲ್ಲ, ಇದೆಲ್ಲ ಏನು ಗೊತ್ತಾ? ಸತ್ಸಂಗ ಇದೆ. ನೀವು ಬಂದಿದ್ದು ಕೆಲವೊಬ್ಬರೆಲ್ಲ ನಾವು ಮನೆಯಲ್ಲೇ ಕುತ್ಕೊಂಡು ಮಾಡ್ತೀವಿ, ಭಜನೆ ಒಬ್ಬರೇ ಮಾಡ್ತೀವಿ. ನಾವು ಜಪ ತಪ ಎಲ್ಲ ಒಬ್ಬರು ಯಾಕೆ ಭಜನೆ ಮಾಡಿ ಸೇರ್ಕೋಬೇಕು ಅಂತ ಕೆಲವು ವಾಡಿಗಳು ಭಾಳ ಇರ್ತಾರೆ. ಯಾಕೆ ಮಾಡಬೇಕು ಅಂದರೆ ಒಬ್ಬರೇ ಕುತ್ಕೊಂಡು ಮಾಡಿ ನೀವು ಏನು ಗೊತ್ತಾಗುತ್ತೆ? ಅಹಂಕಾರ ಬಂದ್ಬಿಟ್ಟು, ಹೌದಾ? ಸಾಧನೆಗೆ ಬೇಕಾಗಿದ್ದು ದೂರವಾಗಿರಬೇಕಾಗಿದ್ದು ಅಹಂಕಾರ. ಫಸ್ಟು ಅಹಂಕಾರ ನಿವಾರಣೆ ಆಗಬೇಕು. ಅಹಂಕಾರ ಇಟ್ಟುಕೊಂಡು ಏನು ಮಾಡಿದ್ರು ವ್ಯರ್ಥ, ಹೌದಲ್ಲ? ಅಹಂಕಾರ ಇಟ್ಟುಕೊಂಡು ಏನು ಮಾಡಿದಿಲ್ಲ, ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ಮೊದಲಾದ ಕರ್ಮಗಳು. ಸ್ನಾನದಿಂದ ಹಿಡ್ಕೊಂಡು ಪ್ರಾತಃ ಕಾಲದಿಂದ ಏಳುವಾಗಿಂದ ಹಿಡ್ಕೊಂಡೆಲ್ಲ ನಾನು ಮಾಡಿದೆ ಅಂತೀವಲ್ಲ ನೀವು. ಒಂದು ಉದಾಹರಣೆ ಹೇಳ್ತೇನೆ. ನೀವು ರಾತ್ರಿ ಮಲ್ಕೊಂಡಿರ್ತೀವಿ, ನಿಜವಾಗ್ಲೂ ಮಲ್ಕೊಂಡವರು ನೀವಲ್ಲ. ನಿದ್ರೆ ಮಾತ್ರ ತಗೊಂಡ್ರು ನಿದ್ದೆ ಬರಲ್ಲ. ಭಗವಂತ ಮಲಗಿಸ್ಬೇಕು, ಅವನ ಅನುಗ್ರಹ ಮಾಡಬೇಕು. ನಿದ್ದೆ ಎಂಬುದು ಅಷ್ಟು ಸುಲಭ ಅಲ್ಲ, ತಿಳ್ಕೊಂಡ್ಬಿಟ್ರೆ ನೀವು. ಕೆಲವರ ಅನುಭವ ಕೇಳಿದ್ರೆ ನಿದ್ದೆ ಮಾತ್ರ ತಗೊಂಡ್ರೆ ನಿದ್ದೆ ಬರಲ್ಲ. ಭಗವಂತ ವಿಶ್ವ ತೈರಸ ಪ್ರಾಜ್ಞಾನಾಮಕ ಭಗವಂತ ಅಂತ 3 ರೂಪಗಳು ಇರ್ತಾವಲ್ಲ, ಅದರಲ್ಲಿ ಭಗವಂತ ಏನು ಮಾಡಬೇಕು? ಪ್ರಾಜ್ಞಾನಾಮಕ ಪರಮಾತ್ಮ ನಮ್ಮ ಆ ಜೀವಿಯನ್ನು ಅಪ್ಪಿಕೊಳ್ಬೇಕಂತ ಒಳಗೆ ಪಿಂಡಾಂಡದೊಳಗೆ ಅಪ್ಪಿಕೊಳ್ಬೇಕು. ಅಪ್ಪಿಕೊಂಡಾಗ ಮಾತ್ರ ನಮಗೆ ಸುಸುತ್ತ ನಿದ್ದೆ ಬರ್ತದೆ. ಅಷ್ಟು ಆರಾಮ ನಿದ್ದೆ ಬರಬೇಕಂದ್ರೆ ಸುಮ್ಮನೆ ಅಲ್ಲ, ಹೌದಾ? ಅದಕ್ಕೆ ಭಗವಂತ ಮಲಗಿಸಿದ ನಮಗೆ, ನಾವು ಮಾಡ್ಕೊಂಡಿಲ್ಲ. ಭಗವಂತ ಮಲಗಿಸಿದ, ತಿಳ್ಕೊಳ್ಳಿ. ನೀವು ಬೆಳಗ್ಗೆ ಹೇಳ್ತೀರಿ, ಎಷ್ಟು ಗಂಟೆಗೆ ಹೇಳ್ತೀರಿ? 4 ಗಂಟೆಗೋ 5 ಗಂಟೆಗೋ 6 ಗಂಟೆಗೋ ಹೇಳ್ತೀರಿ. ಎದ್ದಾಗ ಫಸ್ಟ್ ಮನಸ್ಸಿಗೆ ಬರೋದು ಏನು ಗೊತ್ತಾ? ಏನು ಹೇಳ್ತೀವಿ? ನಾನು ಎದ್ದೆ. ಬಾಗಿಲಿಂದ ಹೇಳಲ್ಲ, ಮನಸ್ಸಿನ ಅನ್ಕೋತೀವಿ ನಾವು. ಹಬ್ಬ ಹೆಸರಾಯ್ತು, ನಾನು ಎದ್ದೆ. ಮನಸ್ಸಿನ ಅನ್ಕೋತೇ ಅದು ಹಂಗೆ ಅಂದ್ಕೊಂಡ್ರೆ ಸಾವಿರಾರು ತಪ್ಪುಗಳಿಗೆ ಸಮಾನ. ಭಗವಂತ ಎಬ್ಬಿಸಿದ ಅಂತ, ಭಗವಂತ ನಮ್ಮನ್ನು ಜಾಗೃತನ್ನಾಗಿ ಮಾಡಿದ. ಭಗವಂತ ನಾವು ಮೈ ಮರೆತು ಮಲ್ಕೊಂಡ್ಬಿಟ್ಟಿರ್ತೀವಿ. ನಾವು ಮಲ್ಕೊಳ್ಳುವಾಗ ನಾವು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡಿರ್ತೀವಲ್ಲ, ಮೈ ಮರೆತು ಮಲ್ಕೊಂಡಿರ್ತೀವಲ್ಲ, ನಮ್ಮ ಬೆಡ್ಶೀಟ್ ಎಲ್ಲಿ ಹೋಗಿರ್ತದೋ ಗೊತ್ತಿಲ್ಲ.
ಹಾಕಿ ಮಲ್ಕೊಂಡಿರ್ತೀವಿ. ಆಮೇಲೆ ಎಲ್ಲ ಇಂದ್ರಿಯಗಳೆಲ್ಲವೂ ಸ್ತಬ್ಧ ಆಗಿಬಿಟ್ಟಿರ್ತಾವೆ. ನಾವು ಮಲ್ಕೊಂಡಾಗ ಕೆಲಸ ಮಾಡ್ತಿರ್ತಾವ, ಕಿವಿ ಕೆಲಸ ಮಾಡ್ತದ, ಬಾಯಿ ಕೆಲಸ ಮಾಡ್ತದ. ನಾವು ಮಲ್ಕೊಂಡಾಗ ಕಣ್ಣು, ಕೈಗಳು, ಕಾಲು ಏನು ಕೆಲಸ ಮಾಡಲ್ಲ, ಒಂದೇ ಒಂದು ಕೆಲಸ ಮಾಡ್ತಾ ಇರ್ತದೆ. ಏನು? ಉಸಿರಾಟ. ಉಸಿರಾಟ ಒಂದೇ ಒಳಗೆ ಹೋಗ್ತಿರ್ತದೆ, ಬರ್ತಿರ್ತದೆ, ಹೋಗ್ತದೆ. ಇದು ನಿಮ್ಮ ಅನುಭವ ಬಂದದ? ಇಲ್ಲ, ಬರಲ್ಲ. ಸಾಧನೆ ಇದ್ದರೆ ಮಾತ್ರ ಬರ್ತದೆ, ಸೂಚನೆ ಬರಲ್ಲ. ನಾವು ಮಲ್ಕೊಂಡಾಗ ಎಲ್ಲ ಇಂದ್ರಿಯಗಳ ಅರ್ಥ ಏನು ಗೊತ್ತಾ? ಇಂದ್ರಿಯಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಕಿವಿಯಲ್ಲಿ ಯಾರಿದ್ದಾರೆ? ದೇವತೆಗಳು. ಯಾರಿದ್ದಾರಮ್ಮ? ದಿಗ್ದೇವತೆಗಳು ಕಿವಿಯಲ್ಲಿದ್ದಾರೆ. ಮೂಗಿನಲ್ಲಿ ಯಾರಿದ್ದಾರೆ? ನೋಡಿ, ಗೊತ್ತಿಲ್ಲ, ನೀವು ತಿಳ್ಕೋಬೇಕು. ನೀವು ಬಹಳ ದೂರ ಇದ್ದೀರಿ, ನೀವು ಸಾಧನೆಯಲ್ಲಿ ಬಹಳ ದೂರ ಇದ್ದೀರಿ. ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಕಣ್ಣಿನಲ್ಲಿ ಯಾರಿದ್ದಾರೆ? ನಾ ಹೇಳಿದೆ, ದೇವತೆಗಳು ಸೂಕ್ಷ್ಮ ರೂಪದಿಂದ ನಮ್ಮ ಪಿಂಡಾಂಡದಲ್ಲಿ ಇದ್ದಾರೆ. ದೇವತೆಗಳು ಹೊರಗಡೆ ಹೇಗೆ ದೇವತೆಗಳು ಇದ್ದಾರಲ್ಲ, ಸೂಕ್ಷ್ಮ ರೂಪದಿಂದ ನಮ್ಮ ದೇಹದಲ್ಲಿ ಇದ್ದಾರೆ. ಬ್ರಹ್ಮಾಂಡದಲ್ಲಿ ಹೇಗೆ ನಿರ್ಮಾಣ ಮಾಡಿದ್ದಾನೆ ಭಗವಂತ, ಸೇಮ್ ಡಿಫ್ರೆಂಟ್ ಪಿಂಡಾಂಡದಲ್ಲಿ ಮಾಡಿದ್ದಾರೆ. ಹೊರಗಡೆ ಪಂಚಭೂತಗಳಿದ್ದಾವೆ, ಪಿಂಡಾಂಡದಲ್ಲಿ ಕೂಡ ಪಂಚಭೂತಗಳಿದ್ದಾವೆ. ಸೂರ್ಯ ಹೊರಗಡೆ ಇದ್ದಾನೆ, ಇಲ್ಲಿಂದ ಸೂರ್ಯ ಇದ್ದಾನೆ. ಬಲ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಎಡ ಕಣ್ಣಿನಲ್ಲಿ ಚಂದ್ರ ಇದ್ದಾನೆ. ಈ ಕಡೆ ಸೂರ್ಯ, ಈ ಕಡೆ ಚಂದ್ರ. ಭಗವಂತ ಸೂರ್ಯ ಚಂದ್ರನ ಅನುಗ್ರಹ ಇಲ್ಲ ಅಂತಾದರೆ ಏನಾಗುತ್ತೆ? ತಾಯಿಯ ಗರ್ಭದಿಂದ ಬರುವಾಗಲೇ ನಾವು ಕಣ್ಣು ಕಳ್ಕೊಂಡ್ಬಿಟ್ಟಿರ್ತೀವಿ. ಕಣ್ಣು ಇರ್ತದೆ, ಕಣ್ಣು ಕಾಣಿಸಲ್ಲ. ಏನಾಗಿರ್ತೀವಿ? ಕುರುಡರಾಗಿರ್ತೀವಿ. ಯಾಕಾಗಿರ್ತೀವಿ? ಆ ದೇವತೆಗಳ ಅನುಗ್ರಹ ನಮಗೆ ಇರುತ್ತದೆ. ಚಿಂತನೆ ಮಾಡೋದಿಲ್ಲ. ಆ ದೇವತೆಗಳ ಚಿಂತನೆ ನಾವು ಮಾಡೋದಿಲ್ಲ. ಇದು ಅರ್ಥ ಮಾಡ್ಕೊಡ್ರಿ. ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಹೇಗೆ ಮಾಡ್ತಾನೆ? ದೇವತೆಗಳ ದ್ವಾರ ಮಾಡ್ತಾನೆ. ಸುಮ್ಮನೆ ನೇರವಾಗಿ ಭಗವಂತ ಅನುಗ್ರಹ ನಮಗೆ ಆಗೋದಿಲ್ಲ. ಒಂದು ನೆಕ್ಸ್ಟ್ ಮಾತಾಡ್ತಾ ಇದ್ದೀನಿ, ನೀವು ತಿಳಿಸುತ್ತಾ ಇದ್ದೆ. ಹೌದು, ನನ್ನಿಂದ ಇಷ್ಟು ಮಾತುಗಳು ಬರ್ತಾ ಇದ್ದರು. ಹೌದಲ್ಲ, ನಾನು ಮಾತಾಡ್ತಾ ಇದ್ದೆ. ಭಗವಂತ ಜೀವಂತರಿಗಾಮಿ ಆಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನು ಲಕ್ಷ್ಮೀದೇವಿಗೆ ಪ್ರೇರಣೆ ಮಾಡಬೇಕು. ಈ ಅಕ್ಷರ ಹೊರ ಬರಬೇಕು ಅಂದರೆ ಲಕ್ಷ್ಮೀದೇವಿ ವಾಯುದೇವರಿಗೆ ಪ್ರೇರಣೆ ಮಾಡಬೇಕು. ವಾಯುದೇವರು ತತ್ವಾಭಿಮಾನಿ ದೇವತೆ ಇರ್ತಾರಲ್ಲ, ಅವರಿಗೆ ಬಾಯಲ್ಲಿ ಯಾರು ಇರ್ತಾರೆ? ದೇವತೆಗಳು. ಯಾವ ದೇವತೆಗಳು ಬಾಯಲ್ಲಿ ಮಾತಾಡಬಾರ್ದು? ಅಗ್ನಿದೇವರು ಇರ್ತಾರೆ. ಅಗ್ನಿದೇವರಿಂದಲೇ ನಮಗೆ ಮಾತಾಡಿಸ್ಬೇಕು. ಇಷ್ಟು ವ್ಯಾಪಾರ ನಡೀತದೆ. 72,000 ನಾಡುಗಳಲ್ಲಿ ಎಷ್ಟು ಯಾವ ಸ್ಪೀಡಿನಲ್ಲಿ ಕೆಲಸ ನಡೀತಾ ಇರ್ತದೆ ಅಂತಂದ್ರೆ ಒಳಗಡೆ ಇಷ್ಟು ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ ಅಂತಂದರೆ ಯಾವ ಸ್ಪೀಡಲ್ಲಿ ಒಳಗಡೆ ಕೆಲಸ ನಡೀತಾ ಇದೆ ಅಂತ ಆಲೋಚನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗ. ಅವನ ಸ್ಪೀಡ್ ಎಷ್ಟು, ಯಾವ ಸ್ಪೀಡ್ ಇಲ್ಲ. ವಾಯುದೇವರ ಸ್ಪೀಡ್ ಎಷ್ಟು, ಯಾವ ಸ್ಪೀಡ್ ಇಲ್ಲ. ನಾವು ಮನ್ಕೊಂಡಾಗ ಎಲ್ಲರ ಇಂದ್ರಿಯ ಅಭಿಮಾನಿ ದೇವತೆಗಳು ಸ್ತಬ್ಧವಾಗಿಬಿಟ್ಟಿರ್ತಾರೆ. ಯಾಕೆ ಪ್ರಶ್ನೆ ಬಂತು ಅಂದರೆ, ಯಾಕೆ ಭಜನೆ ಮಾಡಬೇಕು ಅನ್ನೋದು ಉತ್ತರ ಇದೆ. ನಾವು ಇನ್ನೊಬ್ಬರಿಗೋಸ್ಕರ ಭಜನೆ ಮಾಡಬಾರ್ದು. ದಾಸ ಸಾಹಿತ್ಯ ಪ್ರಾಜೆಕ್ಟ್ ಮಾಡಿದಂತೆ ಭಜನೆ ಮಾಡಬಾರ್ದು. ಯಾಕೆ ಭಜನೆ ಮಾಡಬೇಕು ಅಂದರೆ, ಸಕಲ ಇಂದ್ರಿಯ ದೇವತೆಗಳು ಸ್ತಬ್ಧ ಆಗಿದ್ದಾಗ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಯಾರು? ವಾಯುದೇವರು ಉಸಿರಾಟವನ್ನು ಮಾಡ್ತಾ ಇರ್ತಾರೆ. ಒಳಗೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ ಉಸಿರಾಟ. ಹೌದಾ? ಒಂದು ವೇಳೆ ಉಸಿರಾಟ ವಾಯುದೇವರಿಗೆ ಮನಸ್ಸು ಮಾಡಿದ್ರೆ ಆಲೋಚನೆ ಮಾಡ್ರಿ, ನೀವು ಕೂಡ ಮರ್ಕೊಂಡ್ಬಿಟ್ಟಿರ್ತೀವಿ. ನೀವು ಜೀವಿಗಳು, ನೀವು ಒಳಗಿರ್ತಕ್ಕಂಥ ಜೀವಿ ಇರ್ತಲ್ಲ, ನೀವು ನಾನು ಅಂತಿದ್ದಲ್ಲ, ಆ ಜೀವಿ ನೀವು ಕೂಡ ಮರ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ವಾಯುದೇವರೊಬ್ಬರೇ ಒಳಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ವಾಯುದೇವರು ಒಂದು ಮನಸ್ಸು ಮಾಡಿದಪ್ಪ, ಏನು ಇವತ್ತು ರಾತ್ರಿ ಇವ್ರು ಮಲ್ಕೊಂಡಿದ್ದಾನೆ, ಹೆಂಗೂ ಮಲ್ಕೊಂಡ್ಬಿಟ್ಟಿದ್ದಾನೆ, ನಾನು ಈ ದೇಹದಿಂದ ಹೊರಗೆ ಹೋಗ್ಬಿಟ್ರೆ ಆಯಿತು ಅಂತ ಮನಸ್ಸು ಮಾಡಿದ್ರೆ ಏನು ಮಾಡ್ತೀವಿ? ಕರ್ಕೊಂಡ್ಬಂದ್ರೆ ನೀವು ತಗೊಂಡು ಬೇಕಾದ್ರೆ ಕೊಟ್ಟವನಿಗೆ ಒಳಗಿದ್ದವನಿಗೆ ಹೊರಗೆ ಹೋಗಿ ಹೆಂಗೆ ಹೋಗೋದು ಗೊತ್ತಿಲ್ಲ, ಬಾಯಿಗೆ ಗೊತ್ತಿಲ್ಲ, ನಿಮ್ಮ ದೇಹವನ್ನೇ ಹೇಗೆ ಬಿಟ್ಟು ಹೋಗೋದು ಗೊತ್ತಿಲ್ಲ. ಮತ್ತು ಎಷ್ಟು ಉಪಕಾರ ಮಾಡ್ತಾ ಇದ್ದಾರಲ್ಲ ವಾಯುದೇವ್ರ ಜೊತೆ ಸ್ವಲ್ಪ ನಾವು ಕಿಂಚಿತ್ ಉಪಕಾರ ಸ್ಮರಣೆ ಮಾಡಿದ್ದೀವಲ್ಲ, ಇಲ್ಲೇ ಇಲ್ಲ. ಒಂದು ದಿವಸಕ್ಕೆ 21,600 ಉಸಿರಾಟಗಳನ್ನು ಮಾಡ್ತಾರೆ. 21,600 ವಾಯುದೇವರು ಉಸಿರಾಟ ಆಡೋದು ನಮ್ಮ ದೇಹದಲ್ಲಿ. ಒಂದು ದಿವಸ ಕನಸಿನ ಬಂದು ವಾಯುದೇವರು, ನಾನು ಒಂದು ದಿವಸಕ್ಕೆ 21,620 ಏನು ಮಾಡ್ತಾರಮ್ಮ? ಒಂದು ವೇಳೆ ವಾಯುದೇವರು ಬಂದು ಸಂಪುಟದಲ್ಲಿ ಕೇಳಬೇಕು,
ಎಲ್ಲರೂ ಬೇಕು ಬೇಕು ಅಂತೀವಿ. ದಿವ್ಸಕ್ಕೆ 21,000 ಆರ್ನೂರು ಕೊಡ್ತಾರೆ, ದಿವಸ ಕೊಡ್ತಾರೆ 21,000 ಕೊಡ್ತೀವಿ ಅಂತಂದ್ರೆ ಹಿಂದೆಲ್ಲ ಗರ್ಭದಿಂದ ಹೊರ ಬಂದು ಏನು ಉಸಿರಾಡುತ್ತೆ ಅಷ್ಟು ಕೊಡಬೇಕಾಗ್ತದೆ ಅಮೌಂಟ್. ಗರ್ಭದಿಂದ ಇಳಿದು ಎಷ್ಟಿದ್ದವಲ್ಲ ಅಷ್ಟು ಕೊಡಬೇಕು. ಒಂದು ದಿವ್ಸಕ್ಕೆ 21,000 ಅದು ಬಹಳ ಕೇಳಿದೆ. ಒಂದು ಉಸಿರಾಟಕ್ಕೆ ₹1 ಕೇಳಿದೆ ವಾಯುದೇವರು. ಅವರಿಗೆ ಬೇಕಾಗಿಲ್ಲ, ವಾಯುದೇವರಿಗೆ ಏನು ಬೇಕಾಗಿಲ್ಲ. ಅವರು ದೇವತೆಗಳು ನಿಸ್ವಾರ್ಥವಾಗಿ ಭಗವಂತನ ಸೇವೆಯನ್ನು ತಿಳ್ಕೊಂಡು ಮಾಡ್ತಾ ಇದ್ದಾರೆ. ನಮಗೆ ಉಸಿರಾಟ, ಆದರೆ ಅವ್ರಿಗೇನು ಗೊತ್ತಾ, ಅವರು ಜಪ, ವಾಯುದೇವರಿಗೆ ಜಪ 21,600 ಅಂತ ನಮ್ಗೆ ಉಸಿರಾಟ ಆಡ್ತಾ ಇದ್ವಲ್ಲ, ಅದು ವಾಯುದೇವರು ಮಾಡುವಂಥ ಹಂಸನಾಮದ ಜಪ. ದೇವರು ಭಗವಂತ ಆದೇಶ ಮಾಡಿರ್ತಾನೆ. ಏನು ಆದೇಶ ಮಾಡಿರ್ತಾನೆ ದೇವರು ಭಗವಂತ ಅಂದರೆ, ಈ ದೇಹದಲ್ಲಿ ನಿಂತುಕೊಂಡು ಇಷ್ಟು ಜಪಗಳನ್ನು ನೀನು ಮಾಡಬೇಕು ಅಂತ ಆದೇಶ ಮಾಡಿರ್ತಾರೆ. ಸ್ವಲ್ಪ ಅರ್ಥ ಮಾಡಿಕೊಡ್ರಿ ನೀವು. ದೇವರು ವಾಯುದೇವರಿಗೆ ಆದೇಶ ಮಾಡಿರ್ತಾನೆ. ರಾಮಚಂದ್ರ ದೇವರು ಏನು ಆದೇಶ ಮಾಡಿರ್ತಾನೆ, ಈ ದೇಹದಲ್ಲಿ ನಿಂತುಕೊಂಡು ನೀವು, ಈ ದೇಹದಲ್ಲಿ ಜೀವಿ ಅಥವಾ ದೇಹದಲ್ಲಿ ನಿಂತುಕೊಂಡು ಇಷ್ಟು ಜಪಗಳನ್ನು ಮಾಡಬೇಕು. ಎಷ್ಟು ಒಂದು ದಿವಸಕ್ಕೆ 21,600 ಅಂದರೆ ಇಷ್ಟು ವರ್ಷ ಬದುಕಿವಲ್ಲ ನಾವು. ಒಂದು ದಿವಸಕ್ಕಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗ್ಬೋದು, ಒಂದು ತಿಂಗಳಿಗೆ ಎಷ್ಟಾಗ್ಬೋದು, ಒಂದು ವರ್ಷಕ್ಕೆ ಎಷ್ಟಾಗ್ಬೋದು. ನಾವು ಎಷ್ಟು ವರ್ಷ ಬದುಕಿವಿ, ನಾವು ಎಷ್ಟು ಉಸಿರಾಟಗಳನ್ನು ಮಾಡಿದ್ದಾರೆ ವಾಯುದೇವರು. ಬರೀ ನಾವು ಒಂದು ದೇಹದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಈ ದೇಹ ಏನಿದೆಯಲ್ಲ, ನಮ್ಮ ದೇಹದೊಳಗೆ 4 ದೇಹಗಳಿದ್ದಾವೆ. 4 ದೇಹಗಳಿದ್ದಾವೆ. ಮೇಲೆ ಕಾಣೋದೇನದಲ್ಲ ಸ್ಥೂಲ ದೇಹ ಇದೆ. ಯಾವುದು ಸ್ಥೂಲ ದೇಹ. ಅದರೊಳಗೆ ಇನ್ನೊಂದು ದೇಹ ಇದೆ, ಯಾವುದು ಅನಿರುದ್ಧ ದೇಹ. ಯಾವುದು ಅನಿರುದ್ಧ ದೇಹ. ಅದರೊಳಗೆ ಇನ್ನೊಂದು ದೇಹ ಇದೆ, ಲಿಂಗ ದೇಹ. ಮೇಲೆ ಕಾಣೋದು ಯಾವುದು ಸ್ಥೂಲ ದೇಹ, ಅದರೊಳಗಿರ್ತಕ್ಕಂಥದ್ದು ಯಾವುದು ಅನಿರುದ್ಧ, ಅದರೊಳಗಿರ್ತಕ್ಕಂಥದ್ದು ಲಿಂಗ ದೇಹ. ಅದರೊಳಗಿರ್ತಕ್ಕಂಥದ್ದು ಏನಲ್ಲ ಸ್ವರೂಪ ದೇಹ. ಅಲ್ಲಿ ನಮ್ಮ ಜೀವ ಇರ್ತದೆ. 4ನೇ ದೇಹದೊಳಗೆ ನಮ್ಮ ಜೀವ ಇರ್ತದೆ. ಸ್ವರೂಪ ದೇಹ ಅಂತ ಕರೀತಾರೆ, ಅಥವಾ ಸೂಕ್ಷ್ಮ ದೇಹ ಅಂತ ಕರೀತಾರೆ. ಮೇಲೆ ಕಾಣೋದು ಸ್ಥೂಲ ದೇಹ, 2ನೇದ್ದು ಅನಿರುದ್ಧ ದೇಹ, 3ನೇದ್ದು ಲಿಂಗ ದೇಹ. ಒಳಗೆ ಕಾಣೋದು ಯಾವುದು ಸ್ವರೂಪ ದೇಹ ಅಥವಾ ಸೂಕ್ಷ್ಮ ದೇಹ ಅಂತ ಕರೀತಾರೆ. ವಾಯುದೇವರು ಏನು ಮಾಡ್ತಾರೆ ಗೊತ್ತಾ, ಒಂದೊಂದು ದೇಹದಲ್ಲಿ 21,600 ಉಸಿರಾಟಗಳನ್ನು ಮಾಡ್ತಾರೆ. ಒಂದೊಂದು ದೇಹದಲ್ಲಿ ನಿಂತುಕೊಂಡು 21,600 ಉಸಿರಾಟಗಳನ್ನು ಆಡ್ತಾರೆ. ಅಂದರೆ 4 ದೇಹಗಳಲ್ಲಿ ಒಂದು ದಿವಸಕ್ಕೆ ಎಷ್ಟು ಉಸಿರಾಟ ಆಡ್ತಾರೆ? ಎಷ್ಟಾಡ್ತಾರೆ? 21,600 ಇಂಟು 4 ಎಷ್ಟಾಯ್ತು? 86,004 ಉಸಿರಾಟವನ್ನು ಒಂದು ದಿವಸಕ್ಕೆ ವಾಯುದೇವರು ಈ ದೇಹದಲ್ಲಿ ನಿಂತುಕೊಂಡು ಉಸಿರಾಟವನ್ನು ಆಡ್ತಾರೆ. ಅರ್ಥ ಆಯ್ತಾ? ಬರೀ 21,600 ಜಾಗೃತಿ ಇಂಟು 4 ದೇಹಗಳಿದ್ದಾವೆ. ವಾಯುದೇವರ ಅನುಗ್ರಹ ಎಷ್ಟಿದೆ ನಮ್ಮಲ್ಲಿ. ಏನು ಸ್ವಾರ್ಥ ಇಟ್ಕೊಂಡು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ವಾಯುದೇವರಿಲ್ಲ. ಭಗವಂತ ಆದೇಶ ಮಾಡಿದ್ದಾನೆ, ಈ ದೇಹದಲ್ಲಿ ನಿಂತುಕೊಂಡು ಇಲ್ಲಿ ಅನುಗ್ರಹ ಮಾಡುವಂಥ ಆದೇಶ ಮಾಡಿದ್ದಾನೆ. ಉಸಿರಾಟ ಆಡ್ತಾ ಇದ್ದಾರೆ. ಆದರೆ ಈ ದೇಹ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಗೊತ್ತಾ? ಸಾವು ಯಾವಾಗ ಬರ್ತದೆ ಗೊತ್ತಾ? ಶಾಸ್ತ್ರದಲ್ಲೇ ಒಂದು ಮಾತು ಹೇಳ್ತಾರೆ, ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಶ್ಚೈವ ದೇಹಿನಃ. ಶಾಸ್ತ್ರ ಹೇಳುವಂತಹ ಮಾತು. ಆಯು ಕರ್ಮಚ ವಿತ್ತಂಚ ಅದು ಹೇಳಿದ್ದಾನೆ. ಭಜನೆ ಯಾಕೆ ಮಾಡಬೇಕು ಅನ್ನೋದು ಉತ್ತರ ಇದೆ. ನಾವು ಭಗವಂತನ ಸ್ಮರಣೆ ಯಾಕೆ ಮಾಡಬೇಕು, ಭಜನೆ ಯಾಕೆ ಮಾಡಬೇಕು, ಏಕಾದಶ ವ್ರತ ಯಾಕೆ ಮಾಡಬೇಕು, ಇಂಥ ತೀರ್ಥಕ್ಷೇತ್ರಗಳಲ್ಲಿ ಯಾಕೆ ಬರಬೇಕು, ಪ್ರದಕ್ಷಿಣೆ ಯಾಕೆ ಮಾಡಬೇಕು, ಎಲ್ಲಕ್ಕೂ ಒಂದೇ ಉತ್ತರ ಇದೆ. ಏನು ಅಂದರೆ ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಶ್ಚೈವ ದೇಹಿನಃ. ಆಯು ಅಂದರೆ ಆಯುಷ್ಯ. ಆಯು ಅಂದರೆ ಏನು? ನಾನು ಕೇಳ್ತೀನಿ, ಆಮೇಲೆ ಹೇಳೋದಿಲ್ಲ. ಆಯು ಅಂದರೆ ಆಯುಷ್ಯ. ಕರ್ಮ ಅಂದರೆ ನಾವು ಅನುಭವಿಸುವಂಥ ಕರ್ಮಗಳು, ಕೆಲಸಗಳು. ಕ್ಷಣಕ್ಕೂ ನಾವು ಅನುಭವಿಸುವಂಥ ಮಾಡುವಂಥ ಕರ್ಮಗಳು, ಕರ್ಮ. ಆಯು ಕರ್ಮ. ವಿತ್ತ ಅಂದರೆ ದುಡ್ಡು. ವಿತ್ತ ಅಂದರೆ ದುಡ್ಡು. ಆಯು ಕರ್ಮಚ ವಿತ್ತ ವಿದ್ಯಾ. ವಿದ್ಯೆ ಅಂದರೆ ಗೊತ್ತಲ್ಲ. ನಿಧನ. ನಿಧನ ಅಂದರೆ ಸಾಯೋದು ನಿಧನ. ಇದನ್ನ 5 ಇದ್ದವಲ್ಲ, ಪಂಚೈತಾನಿ 5 ಏನಿದ್ದವಲ್ಲ, ತಾಯಿಯ ಗರ್ಭದಲ್ಲೇ ಬರೆದುಬಿಟ್ಟಿರ್ತಾರಂತ ದೇವರು. ಆಯುಷ್ಯ, ಇವನ ಆಯುಷ್ಯ ಇಷ್ಟೇ ಅಂತ ಗರ್ಭದಲ್ಲೇ ದೇವರು ಬರೆದು ಹಾಕಿಬಿಟ್ಟಿರ್ತಾನೆ. ಕರ್ಮ, ಕ್ಷಣಕ್ಕೂ ನಾವು ಅನುಭವಿಸುವಂತಹ ಕರ್ಮಗಳನ್ನು
ಹೆಚ್ಚಿಗೂ ಇಂಥ ಕರ್ಮಗಳನ್ನು ಅನುಭವಿಸುವಂತ ತಾಯಿ ಗರ್ಭದಲ್ಲೇ ಬಂದು ಹಾಕಿಬಿಟ್ಟಿರ್ತಾನಂತೆ. ಆಯುವು ಕರ್ಮ, ವಿತ್ತ ಅಂದರೆ ದುಡ್ಡು. ಇವನು ಶ್ರೀಮಂತನಾಗಿರಬೇಕು, ಬಡವನಾಗಿರಬೇಕು, ಮಿಡ್ಲ್ ಕ್ಲಾಸ್ನಾಗಿರಬೇಕು, ಎಲ್ಲವೂ ತಾಯಿ ಗರ್ಭದಲ್ಲೇ ಬದಲಾಯಿಸ್ಬಿಟ್ಟೆ ನಾನು ನೋಡಿ. ಕೆಲವರಿಗೆಲ್ಲ ಬೇಕಾದಷ್ಟು ದುಡ್ಡು ಇರ್ತದೆ, ಆಯುಷ್ಯ ಇರಲ್ಲ. ಏನು ಪ್ರಯೋಜನ ಇಲ್ಲ, ಹೌದಾ? ಬೇಕಾದಷ್ಟು ದುಡ್ಡು ಇರ್ತದೆ, ಒಳ್ಳೆ ಕೆಲಸಗಳನ್ನೇ ಮಾಡೋಣ, ಉಪಯೋಗ ಇಲ್ಲ. ನೀವು ಶ್ರೀಮಂತನಾಗಬೇಕು, ಬಡವನಾಗಬೇಕು ಅನ್ನೋದನ್ನು ತಾಯಿ ಗರ್ಭದಲ್ಲಿ ಬದಲಾಯಿಸಿರ್ತದೆ. ಆಯುವು ಕರ್ಮಚ ವಿತ್ತಂಚ ವಿದ್ಯಾ, ವಿದ್ಯೆ ಈ ಜನ್ಮದಲ್ಲಿ ಅವನಿಗೆ ಎಷ್ಟು ವಿದ್ಯೆ ಬರಬೇಕು ಅನ್ನೋದನ್ನು ಬದಲಾಯಿಸಿರ್ತದೆ. ಅವನು ಎಷ್ಟೇ ಪ್ರಯತ್ನ ಮಾಡಿ ಅವನಿಷ್ಟೇ ವಿದ್ಯೆ ಅಷ್ಟೇ, ಅದು ನೈವೇದ್ಯ. ವಿದ್ಯೆ ಕೆಲವರಿಗೆ ವಿದ್ಯೆ ನೈವೇದ್ಯ ಆಗಿಬಿಟ್ಟಿರ್ತದೆ, ವಿದ್ಯೆನೇ ಆಗ್ತದಲ್ಲ ಅದು ಹಣೆ ಬರ ಅಷ್ಟೇ, ಎಷ್ಟೇ ವಿದ್ಯೆ ಬರಬೇಕಿಲ್ಲ. ನಿಧಾನ ಸಾವು, ಇವರಿಗೆ ಯಾವಾಗ ಸಾವು ಬರಬೇಕು ಅನ್ನೋದು ಕೂಡ ನಿರ್ಣಯ ಮಾಡಿಬಿಟ್ಟಿರ್ತಾರೆ, ತಾಯಿ ಗರ್ಭದಲ್ಲೇ ಬದಲಾಯಿಸಿಬಿಟ್ಟಿರ್ತಾರೆ. ಮೊನ್ನೆ ಒಂದು ಜೂನ್ 29, 30ನೇ ತಾರೀಕಿಗೆ ಒಂದು ಮಾನ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ರು, ಮಧ್ಯಾಹ್ನ ಯಶೋದಮ್ಮ ಅಂತ ಕಾರ್ಯಕ್ರಮ ಮಾಡಿದ್ರು. 29, 30ನೇ ತಾರೀಕು ಕಣ್ಣಾರೆ ನಡೆದುತ್ತೆ ಮೊನ್ನೆ ಒಂದು ತಿಂಗಳ ಜೂನ್ 29, 30. ನಿಧಾನ ಸಾವು ಯಾವಾಗ ಹೆಂಗೆ ಬರ್ತದೆ ಅನ್ನೋದು ಗೊತ್ತಿಲ್ಲ. ಅನ್ನೋದು ಉದಾಹರಣೆ, ನಾನು ಹೋಗಿದ್ದೆ ಸುಪ್ರಭಾತ ಕಾರ್ಯಕ್ರಮಕ್ಕೆ, ನಾನು ಅದಕ್ಕೆ ಹೋಗಿದ್ದೆ. ಸುಪ್ರಭಾತ ಜಗನ್ನಾಥದಾಸ ಗುಡಿ ಪಾದೋದಕ ತೊಗೊಂಡು ಹೆಣ್ಣು ಭಜನಾಮಣಿ ತಾಯಿ ಪಾದೋದಕ ತೊಗೊಂಡು ಅಲ್ಲೇ ಬಿದ್ದುಬಿಟ್ಟು ಅಲ್ಲೇ ಸಾವೇ ಸತ್ಯ ಹೋಗ್ತಾರೆ. ರಬಡ ಹೆಣ್ಕೊಂಡು ಹೋಗ್ಬಿಟ್ರೆ ಹೊರಗೆ ಯಾವಾಗಲೇ ಸಾವು ಹೇಗೆ ಬರ್ತದೆ ಗೊತ್ತಿಲ್ಲ. ಪಾದೋದಕ ಒಳಗೆ ಹೋಗಿದೆ, ಬಿದ್ದುಬಿಟ್ಟು ನನಗೆ ನೋಡಿ ನಾವು ಅಲ್ಲೇ ರೀತಿ ನಿಂತ್ಕೊಂಡೆ ಕರ್ಕೊಂಡು ಆಸ್ಪತ್ರೆಗೆ ಅಂತ ಅಲ್ಲಿ ಜೀವ ಹೋಗ್ಬಿಟ್ಟಿತ್ತು. ಇನ್ನೊಂದು ಘಟನೆ ಹೇಳ್ತೀನಿ, ನಾನು ಇಲ್ಲೇ ಮಾನ್ಯ ಹೇಳ್ತಾರೆ ಸಾತ್ ಮೈಲ್ ಅಂತ ಬರ್ತದೆ, ರಾಯಚೂರು ಈ ಕಡೆ ಮಾನ್ಯ ರೋಡಿಗೆ ಒಂದು ಸರ್ಕಲ್ ಅಂತ ಬರ್ತದೆ. 3 ರೋಡ್ ಬರ್ತದೆ, 3 ರೋಡ್. ಈ ಕಡೆ ಲಾರಿ ಬರ್ತಾ ಇರ್ತದೆ, ಆ ಕಡೆ ಒಂದು ಬೈಕ್ ಬರ್ತಾ ಇದೆ. 2 ಆಕ್ಸಿಡೆಂಟ್ ಆಗಿದೆ, 2 ಸ್ಪೀಡ್ ಇರ್ತವೆ ಗಾಡಿ. ಬಹುಶಃ ಗಾಡಿ ಆಕ್ಸಿಡೆಂಟ್ ಆದರೆ ಬೈಕ್ ಒಂದು ಕಡೆ ಹೋಗ್ತದೆ, ಅವನು ಒಂದು ಕಡೆ ಹೋಗ್ತಾನೆ ಬಿಡ್ತಾನೆ, ಅಷ್ಟೇ ಅಲ್ಲ. ಏನೋ ಸಾವು ಸರ್ಕಾರ ಕೊಟ್ಟಾಗ ಆಮೇಲೆ ಆದ ಈ ಘಟನೆ ನಾನು ಕಣ್ಣಾರೆ ನೋಡಿ, ನಾನು ಬಸ್ಸಲ್ಲಿ ಬರ್ತಾ ಇದ್ದೀನಿ. ಬೈಕ್ ಒಂದು ಕಡೆ ಹೋಗಿದೆ, ಅವನ ರುಂಡ ಒಂದು ಕಡೆ ಹೋಗಿದೆ, ರುಂಡ ಒಂದು ಕಡೆ ಬರ್ತದೆ. ಅದಕ್ಕೆ ಆಯುವು ಕರ್ಮಚ ವಿತ್ತಂಚ ವಿದ್ಯಾ ನಿಧಾನ ಸಾವು ಭಗವಂತ ಹ್ಯಾಂಗೆ ಬರ್ತಾನೆ ಅನ್ನೋದು ಗೊತ್ತಿಲ್ಲ, ನಿಶ್ಚಿತ ಆಗಿಬಿಟ್ಟಿರ್ತದೆ. ಅದು ಫಿಕ್ಸ್ಡ್, ಅದು ಹೀಗೆ ಅನುಭವಿಸ್ಬೇಕು ಅಂತ ಭಗವಂತ ಬರೆದು ಬಿಟ್ಟಿರ್ತಾನೆ. ಆದ್ದರಿಂದ ಸಾವು ಯಾವಾಗ ಬರ್ತದೆ ಗೊತ್ತಿಲ್ಲ. ಸಾವು ಬಂದಾಗ ನಮ್ಮ ಜೊತೆಗೆ ಯಾರೂ ಬರಲ್ಲ. ನೀವು ಎಷ್ಟೋ ಜನ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟೋ ಜನ ಸತ್ತಿರ್ತಾರೆ. ನಿಮ್ಮ ಅಜ್ಜಿನೋ ತಾತನೋ ಯಾವ ಕಣ್ಣಾರೆ ನೋಡಿರ್ತೀರಿ ನೀವು. ಎಲ್ಲ ಕಡೆ ಗಾಳಿ ಇರ್ತದೆ, ಆ ದೇಹದಲ್ಲಿ ಮಾತ್ರ ಉಸಿರಾಟ ಇರಲ್ಲ. ಯಾಕೆ ಇರಲ್ಲ? ಆ ಗಾಳಿ ತಗೊಂಡು ಸೇರಿಸ್ಬೋದಲ್ಲ, ಅಂದರೆ ಬಾಯಿಗಳನ್ನು ಹಿಡಿದು ಸೇರಿಸ್ಬೋದಲ್ಲ. ಇಲ್ಲ, ಭಗವಂತನ ವ್ಯಾಪಾರ ನೋಡಿ ಹೇಗಿರ್ತಾರೆ ನೋಡ್ರಿ. ಇಡೀ ಪ್ರಪಂಚದಲ್ಲೇ ಗಾಳಿ ವ್ಯಾಪಿಸಿರ್ತದೆ, ಆ ದೇಹದಲ್ಲಿ ಮಾತ್ರ ಇರಲ್ಲ ಆಕ್ಸಿಜನ್. ನೋಡಿ, ಆಕ್ಸಿಜನ್ಗೆ ಇಷ್ಟು ಬೆಲೆ ಇರ್ತಾರೆ. ನಾನು ಕೋವಿಡ್ ಬಂದಾಗೆ ಗೊತ್ತಾಗಿತ್ತು. ಕೋವಿಡ್ ಬಂದು ನೋಡ್ರಿ, 21,000 ಉಸಿರಾಟವನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರಲ್ಲ. ಬರ್ತದೆ ಹೋಗ್ತದೆ ಉಸಿರಾಟ, ಇಷ್ಟು ಉದಾಸೀನ ಮಾಡ್ತಾ ಇದ್ದೀವಲ್ಲ ನಾವು. ಮತ್ತು ಕೋವಿಡ್ ಬಂದಾಗ ಗೊತ್ತಾಗಿತ್ತು ಆಕ್ಸಿಜನ್ ಬೆಲೆ ಎಷ್ಟು ಅಂತಂದು. ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ವಾಯುದೇವರ ಬೆಲೆ ಗೊತ್ತಾಗಿದ್ದೇ ಅವಾಗ, ಹೌದಾ? ಅವಾಗ ದೇಹವನ್ನು ಬಿಟ್ಟು ಹೋದಾಗ ವಾಯುದೇವರು ಕರ್ಕೊಂಡು ಹೋಗ್ತಾರೆ. ಈ ದೇಹದಿಂದ ನಮ್ಮ ಜೀವವನ್ನು ಕರ್ಕೊಂಡು ಹೋಗ್ತಾರೆ, ವಾಯುದೇವರು ಕರ್ಕೊಂಡು ಹೋಗೋದು. ಒಂದು ಕಡೆ ಭಗವಂತನ ಕೂರಿಸ್ಕೋತಾರೆ, ಒಂದು ಕಡೆ ಜೀವನ ಕೂರಿಸ್ಕೋತಾರೆ. ಈ ದೇಹದಿಂದ ಈ ಪಾದ ಅನಿಸ್ತಾ ಇರ್ತದಲ್ಲ, ಇಲ್ಲಿಂದ ಬಿಡ್ತಾರೆ. ದೇಹ ಬಿಡುವ ಕ್ರಮ, ದೇಹವನ್ನು ಜೀವ ಕರ್ಕೊಂಡು ಹೋಗುವಂಥ ಕ್ರಮ, ಆ ಹೆಬ್ಬೆರಡನ್ನು ವಾಯುದೇವರು ದೇಹ ಬಿಟ್ಕೊಂಡು ಬರುವಾಗ ಏನು ನೋವು ಆಗ್ತದೆ ಗೊತ್ತಾಗೋದು. ಅನುಭವಿಸಿದ್ರೆ ಸಾವಿರ ನೋವು ಅನುಭೋದನಿಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ ಏನಂತ, 1,000 ಚೋಳುಗಳು, ಕಬ್ಬಿಣ ಚೋಳುಗಳು ಕಳೆದ್ರೆ, ಒಂದು ಚೋಳನ್ನ 1,000 ಕಬ್ಬಿಣ ಚೋಳುಗಳು ಕಳೆದ್ರೆ, 1,000 ನಾಗರ ಹಾವು ಕಳೆದ್ರೆ ಎಷ್ಟು ನೋವಾಗ್ತದ? ಕಟ್ಸ್ಬಿಟ್ರೆ ನೀವು ಅದಕ್ಕಿಂತ ಜಾಸ್ತಿ ನೋವಾಗ್ತದಂದ್ರೆ ಸಾವು. ವಾಯುದೇವರು ನಮ್ಮ ಜೀವವನ್ನು ಕರ್ಕೊಂಡು ಹೋಗುವ. ನಮ್ಮ ಕಣ್ಣಿಗೆ ನಮ್ಮ ಗಂಡ ಇರ್ತಾನೆ, ನಮ್ಮ ಹೆಂಡತಿ ಇರ್ತಾಳೆ, ನಮ್ಮ ಮಕ್ಕಳು ಇರ್ತಾಳೆ, ಅಣ್ಣ ತಮ್ಮ ಬಂಧು ಬಳಗ ಯಾರ್ಯಾರು ಬರಲ್ಲ. ಎಲ್ಲ ನೋಡ್ತಾ ಇರ್ತೀವಿ, ಯಾರು ಬರಲ್ಲ. ಬರೋ ವಾಯುದೇವರು ಒಬ್ಬರೇ ಬರ್ತಾರೆ. ಅವ್ರು ಬಿಟ್ಟರೆ ಬೇರೆ ಯಾರ್ಯಾರು ಬರಲ್ಲ. ಕೊಡದ ದಾಸರನ್ನು ಯಾಕೆ ಭಜನೆ ಮಾಡಬೇಕು ಅಂದರೆ, ಯಮಭಟರು ಎಳೆದೊಯ್ಯುವಾಗ
ಯಾರು ಬರುವರು ನಿನ್ನ ಹಿಂದೆ. ಹೆಂಡತಿ, ಮಕ್ಕಳು, ಧನ, ಶ್ರೀಮಂತಿಕೆ, ಮನೆ, ಮಠ ಯಾರು ಬರಲ್ಲ. ವಾಯುದೇವರು ಭಗವಂತ ಬಿಟ್ಟರೆ ನಮ್ಮ ಹಿಂದೆ ಬರ್ತಕ್ಕಂಥವ್ರು ನಾವು ಮಾಡಿದ ಪುಣ್ಯ ಮತ್ತು ಪಾಪ ಅನಿಸ್ಬಿಡ್ತಾನೆ. ಆಮೇಲೆ ಭಗವಂತ ವಾಯುದೇವರು ಮತ್ತು ಭಗವಂತ ಬಿಟ್ಟರೆ ಲಕ್ಷ್ಮೀಪತಿಯೊಬ್ಬ ನನ್ನದೇ ಮತ್ಯಾರೂ ಇಲ್ಲ ಅಂತ. ಭಗವಂತ ಒಬ್ಬರು ಬಿಟ್ಟರೆ ನಮ್ಮ ಹಿಂದೆ ಬರ್ತಕ್ಕಂಥವ್ರು ಯಾರ್ಯಾರು ಎಷ್ಟು ಹಚ್ಕೊಂಡಿರ್ತಾರೆ. 100, 200, 500% ಹಚ್ಕೊಂಡಿರ್ತಾರೆ. ನೀವು ಮಕ್ಕಳನ್ನ ಯಾರು ಬರಲ್ಲ. ವಾಯುದೇವರೊಬ್ಬರೇ ಬರ್ತಾರಂತೆ. ಅದಕ್ಕೆ ಅಂತಹ ವಾಯುದೇವರ ಅನುಗ್ರಹ ಪಡ್ಕೋಬೇಕು ಅಂತಂದರೆ ರಾಯಪಾದವನ್ನು ಹಿಡಿಬೇಕು. ಇವರು ರಾಘವೇಂದ್ರ ಸ್ವಾಮಿಯವರು ಇದ್ದಾರಲ್ಲ, ವಾಯುದೇವರ ಅನುಗ್ರಹವನ್ನು ಮಾಡಿಸ್ತಾರೆ. ನಮ್ಮ ಸಾವು ಇರ್ತದಲ್ಲ, ಆ ಸಾವಿನ ನೋವಿನಲ್ಲೂ ಕೂಡ ಕಡಿಮೆ ಮಾಡತಕ್ಕಂಥ ಅನುಗ್ರಹ ಉಳ್ಳವರು ವಾಯುದೇವರು. ಭಜನೆ ಯಾಕೆ ಮಾಡಬೇಕು ಅಂದರೆ, ಇವನು ಭಜನೆ ಮಾಡಿದ್ದಾನೆ, ಇವನು ನನ್ನ ಸ್ಮರಣೆ ಮಾಡಿದ್ದಾನೆ, ನಮ್ಮ ಉಪಕಾರ ಸ್ಮರಣೆ ಮಾಡಿದ್ದಾನೆ ಅಂತ ಕೊನೆಯಲ್ಲಿ ಕೈ ಹಿಡಿತಾರಂತ ಯಾರು ವಾಯುದೇವರು ಹೇಳ್ತಾರೆ. ಅದು ಶಿಫಾರಸು ಮಾಡತಕ್ಕಂಥವ್ರು ಯಾರು? ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ ವಾಯುದೇವರಲ್ಲಿ, ಇವನು ಸ್ಮರಣೆ ಮಾಡಿದ್ದಾನೆ, ಭಜನೆ ಮಾಡಿದ್ದಾನೆ, ಇದೆಲ್ಲರೂ ಕೌಂಟಿಂಗ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇಂಥವ್ರು ಮಹಾ ದೇವತೆಗಳನ್ನು ಸೇವೆ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯ ಜ್ಞಾನ, ತತ್ವಜ್ಞಾನ ಅಂಗನ್ನು ತಿಳ್ಕೊಂಡು ಹೆಂಡತಿನ ಮಕ್ಕಳನ್ನು ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ. ಪ್ರಾಪ್ತಂ ಉಪಾಸಿತ. ನಮ್ಮ ಕರ್ಮಾನುಸಾರವಾಗಿ ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸದೇ ಬೇಕು. ಕರ್ಮವನ್ನು ಬಿಟ್ಟು ಹೋಗಲೇ ಬರಲ್ಲ. ಆದರೆ ಇಂಥ ಸತ್ಸಂಗದ ಮಧ್ಯದಲ್ಲಿ, ಭಜನಾಮಗಳ ಮಧ್ಯದಲ್ಲಿ ಯಾಕೆ ಬರಬೇಕು ಅಂತಂದರೆ, ನಾನು ಎನ್ನುವಂಥ ಅಹಂಕಾರ ಹೋಗಬೇಕು ಅಂದರೆ ಇಂಥ ಸಂಘವನ್ನು ಮಾಡಬೇಕು. ಮನೆಯಲ್ಲಿ ಕೂತ್ಕೊಂಡು ನೀವು ಒಬ್ಬನೇ ಜಪ ಮಾಡ್ತೀನಿ, ಒಬ್ಬನೇ ಭಜನೆ ಮಾಡ್ತೀನಿ ಅಂದರೆ ಅಹಂಕಾರ ಬಂದು ಅದು 4 ಜನರ ಮಧ್ಯೆ ಬಂದು ನೀವು ನಿಮಗಿಂತಲೂ ಚೆನ್ನಾಗಿ ಭಜನೆ ಮಾಡೋರ್ತಾರೆ, ನಿಮಗಿಂತ ಚೆನ್ನಾಗಿ ಅನುಷ್ಠಾನ ಮಾಡೋರ್ತಾರೆ, ನಿಮಗಿಂತ ಚೆನ್ನಾಗಿ ಭಕ್ತಿ ಮಾಡೋರ್ತಾರೆ. ಅದು ನೋಡಿದ ನಮಗೇನಾಗ್ತದೆ, ಅಹಂಕಾರ ದೂರ ಆಗುತ್ತೆ. ಸಾಧನೆಗೆ ಬೇಕಾಗಿತ್ತು ಮೊದಲು ನಿರಹಂಕಾರ, ಅಹಂಕಾರ ದೂರ ಆಗಬೇಕು. ಅದನ್ನು ವಿಜಯದಾಸರು ಹೇಳಿದೆ ಗೊತ್ತಾ, ನಾನು ಎಂಬುದು ಗೆಳೆಯರು ಕಂಡ್ಯ. ಮೊದಲಿಗೆ ನಾನು ಎಂಬುದು ಬಿಡಬೇಕು. ಜೀವನದಲ್ಲಿ ಮಾಡಬೇಕಾದದ್ದು ಸಾಧನ. ನಮ್ದು ಏನು ಇದ್ದೇ ಇಲ್ಲದಲ್ಲಿ ಎಲ್ಲವೂ ದೇವತೆಗಳು ನಿಂತುಕೊಂಡು ಭಗವಂತನೇ ಮಾಡಿಸ್ತಾ ಇದ್ದಾನ ಅಂತಂದರೆ, ಗರ್ಭದಿಂದ ತಾಯಿ ಗರ್ಭದಿಂದ ನಾವು ಬಂದಿಲ್ಲ, ನಾವು ಬಂದಿಲ್ಲ, ನೀವಾಗಿ ಬಂದೆ, ನಾನಂತೂ ಬಂದಿದ್ದೆ. ನನ್ನ ಕೈಯಲ್ಲೇ ಇತ್ತು ಅಂತಾಗಿದೆ. ಏನಮ್ಮ ಹುಟ್ಟು ನನ್ನ ಕೈಯಲ್ಲೇ ಇತ್ತು ಅಂತಾಗಿದೆ. ದೊಡ್ಡ ಶ್ರೀಮಂತನಾಗಿ ಹುಟ್ಟಿದ್ದೆ, ನಾ ಬಡವರಿಗೆ ನಾಯಕ. ಹೌದಾ? ಅಸ್ವಾತಂತ್ರ್ಯ ನಾವು ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಕೈಯಲ್ಲಿ ತಾಯಿ ಗರ್ಭದಲ್ಲಿ ಹಾಗೆ ಬಂದಿವೋ ಹಾಗೆಯೇ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಬರುವಾಗ ಬರ್ತದೆ, ಹೋಗುವಾಗ ಬರ್ತದೆ. ಏನು ಹೇಳ್ಬೋದು ಗಾಡಿ ನೆನ್ಕೊಬಿಡಲ್ಲ. ಯಾವ ಥರ ಕಟ್ಟಿಬಿಟ್ಟು ಬಂದಿನ ಬರುವಾಗ ಏನು ಬಂದು, ತಾಯಿ ಗರ್ಭದಿಂದ ಬರುವಾಗ ಏನು ತೊಗೊಂಡು ಬಂದಿಲ್ಲ, ಏನು ತೊಗೊಂಡಿಲ್ಲ. ದೊಡ್ಡವರು ಆಗ್ತಾ 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 ನಾನು ಅಂತ ಎಲ್ಲ ಬೆಳೆಸ್ಕೊಂಡು ಹೋಗ್ತೀವಿ. ಎಲ್ಲವೂ ಭಗವಂತ ಕೊಟ್ಟಂಥ ಭಿಕ್ಷೆ. ಹೆಂಡತಿ, ಗಂಡ, ಮಕ್ಕಳು, ಪಾಸ್ತಿ ಇದನ್ನೇನಲ್ಲ ಗುರುಗಳು ಶ್ರೀನಿವಾಸ ದೇವರ ಅನುಗ್ರಹದಿಂದ ಬಂದಿರತಕ್ಕಂಥ ಭಿಕ್ಷೆ. ಬರುವಾಗ ಏನು ತಂದಿ, ಬರುತ್ತಾನೆ ಎಲ್ಲರೂ ನಮ್ದಲ್ಲಿ. ಕಾರಣ ಯಮದೂತರು ಕಾಲು ಪಿಡಿ ಎಳೆಯುವಾಗ ಕಣ್ಣು ಬಾಯಿ ಬಿಟ್ಟಿದ್ದಿ. ಯಾವ ಥರ ಕಟ್ಟಿಬಿಡಿ ಬಂದಿನ ಹೋಗ್ತಿದ್ದಿ ನಟಿಬಿಟ್ಟಿ ಅಂತ ಪುರಂದರದಾಸರು ಹೇಳ್ತಾರೆ. ಅಷ್ಟು ಸುಂದರವಾಗಿ ನಮ್ಮ ಅನುಭವಕ್ಕೆ ತೊಗೊಂಬರ್ತಾರೆ. ಅಂದರೆ ಏನಿಲ್ಲ ನನ್ನ ಜೀವನದಲ್ಲಿ ಈ ಭಗವಂತ ಹುಟ್ಟಿಸಿದ ಎಲ್ಲವೂ ಭಗವಂತನದ್ದೇ, ಎಲ್ಲವೂ ಭಗವಂತನೇ ಮಾಡಿಸ್ತಾನೆ. ತತ್ವಾಭಿಮಾನ ದೇವತೆಗಳ ಮುಖಾಂತರ ಅವನೇ ಮಾಡಿಸೋದು. ನಾನು 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 ಅಂತ ಹೇಳಿದ್ವಿ ಅಂದರೆ ಸಂಸಾರದಲ್ಲಿ ಮುಳುಗೋಗ್ಬಿಡ್ತೀವಿ. ಇಲ್ಲ ಸ್ವಾಮಿ ಎಲ್ಲ ಹಿಂದೆ ನೀನೇ ಅಂದ್ಬಿಟ್ರೆ ಸಂಸಾರದ ಮೇಲೆ ಬಿಸ್ತಾರ ಅಂತೀವಿ. ಅದಕ್ಕೆ ವಿದ್ಯಾದಾಸರು ಹೇಳಿದ್ರು, ನಾನು ಎಂಬುದು ಬೇರು ಕಂಡ್ಯ, ನಿನ್ನ ಮಾನಕ್ಕೆ ಹರಿಯನ್ನು ಕಂಡ್ಯ. ಜೀವನದಲ್ಲಿ ಮಾನ ಅಪಮಾನಗಳು ಯಾರಿಗೂ ಎಲ್ಲರಿಗೂ ಮಾನಗಳು ಅಪಮಾನಗಳು ಆಗ್ತಾ ಇರ್ತವೆ. ಪ್ರತಿಯೊಬ್ಬ ಜೀವರಾಶಿಗಳು ಆಗ್ತಾ ಇರ್ತಾರೆ. ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಾನು ಎಂಬುದು ಬೇರು ಕಂಡ್ಯ, ನಿನ್ನ ಮಾನಕ್ಕೆ ಹರಿಯನ್ನು ಕಂಡ್ಯ. ಇಷ್ಟು ಬೇಗ ನಮ್ಗೆ ಜ್ಞಾನ ಬರಲ್ಲ. ನಾನಂಬುದು ಹೋದಷ್ಟು ಸುಲಭ ಅಲ್ಲ. ಮತ್ತೆ ಏನು ಮಾಡಬೇಕು? ವಿದ್ಯಾದಾಸರು ಹೇಳಿದರು, ಜ್ಞಾನಿಗಳೊಳಗಾಡೋ ಕಂಡ್ಯ. ಇಂಥ ಜ್ಞಾನಿಗಳ ಮಧ್ಯದಲ್ಲಿ ಬಂದಾಗ ಮಾತ್ರ ನಾನಂಬುದು ಅಹಂಕಾರ ದೂರ ಹೋಗ್ತಾ ಇರ್ತದೆ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನೀವು ನಾನೇ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೌದಾ? ಇಂಥ ಜ್ಞಾನಿಗಳ ರಾಘವೇಂದ್ರ ಸ್ವಾಮಿಗಳವರ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ,
ಇಂಥರ ಸಾಧುಗಳ ಸಂತರ ಜ್ಞಾನಿಗಳ ಮಧ್ಯದಲ್ಲಿ ಬಂದಾಗ ಮಾತ್ರ ಅಹಂಕಾರ ದೂರ ದೂರ ಹೋಗ್ತಾ ಇರ್ತಾನೆ. ಇಂಥವ್ರ ಮಧ್ಯದಲ್ಲಿ ಬಂದಿಲ್ಲ, ಹರಿದಾಸರ ಪಾದವನ್ನು ಹಿಡಿದಿಲ್ಲ, ರಾಘವೇಂದ್ರ ಸ್ವಾಮಿಗಳ ಪಾದವನ್ನು ಹಿಡಿದಿಲ್ಲ ಅಂದರೆ ಅಹಂಕಾರ ಹೇಗೆ ಹೋಗ್ಬೇಕು? ನಮ್ಗೆ ಆ ಮಾರ್ಗವನ್ನು, ಹರಿದಾಸ ಮಾರ್ಗವನ್ನು ತೋರಿಸುವವರು ಯಾರು? ನಮಗೆ ಅಹಂಕಾರ ಹೋದ್ರೆ ನಮಗೆ ಹೇಳಿದ್ದೇದಾದ್ರು ಜ್ಞಾನಿಗಳೊಳಗಾಡುವ ಕಣ್ಯ ವಿಷಯ ಜೇನೆಂದು ಮೆತ್ತಾರೆ ಅದು ವಿಷ ಕನ್ಯ ಬಿಡುವಿಯ ಗೊಂಡ ಎಚ್ಚತ್ತು ನೀರು ಕಣ್ಯ ಮನವೇ. ಜೀವನದಲ್ಲಿ ಬಹಳ ಎಚ್ಚೆತ್ತು ಜೀವನ ಮಾಡಬೇಕಂತ. ಧರ್ಮ ಅನ್ನೋದು ಬಹಳ ಸೂಕ್ಷ್ಮವಾಗಿದೆ ಅಂತ. ಅದಕ್ಕೆ ಯಾರನ್ನು ನಿಂದನೆ ಮಾಡಬಾರ್ದು, ಯಾರನ್ನು ಆಡ್ಕೊಳ್ಬಾರ್ದು. ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ಬರೆಯಬಾರದು ಎಂದು ನಿನ್ನನ್ನು ಬೇಡಿಕೊಂಡೆನು. ಶೇಷಗಿರಿವಾಸ ಅಂತ ಆಚಾರ್ಯ ಕೊಟ್ಟಂಥ ಸಮಯ ಮುಂಟಾಗಂತು. ಇಂತಹ ಸನ್ನಿಧಾನದಲ್ಲಿ ಮಹಾಜ್ಞಾನಿಗಳ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನ ಇಟ್ಟುಕೊಂಡು 3 ದಿವಸಗಳ ಕಾಲ ನೀವೇನು ಮಂತ್ರಾಲಯದಲ್ಲಿ ಇದ್ದೀರಲ್ಲ, ತಾಪತ್ರಯಗಳು 3 ಅಂತ. ದುಷ್ಟಾಪತ್ರಯ ನಾಶನವು ಭೂಮಿಮಃ ಅಂತ ರಾಯರ ಸ್ತೋತ್ರದಲ್ಲಿ ಹೇಳ್ತಾರೆ. ತಾಪತ್ರಯಗಳನ್ನು ಪರಿಹಾರ ಮಾಡುವುದರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅಗ್ರಗಣ್ಯದಲ್ಲಿದ್ದಾರೆ. ನೀವು 3 ದಿವಸಗಳ ಕಾಲ ಮಂತ್ರಾಲಯದಲ್ಲಿ ಇದ್ದಿರಲ್ಲ, ನಿಮ್ಮ ತಾಪತ್ರಯಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ಎಲ್ಲವೂ ದೂರ ಆಗ್ತವೆ. ಯಾಕಂದರೆ ರಾಯರ ದರ್ಶನವನ್ನು ಮಾಡಿದ್ದೀವಿ. ನಾನು ಹೇಳಿದೆ, ಬೃಂದಾವನ ಹೇಗಾಯಿತು ಅಂದರೆ ಸೀತಾ ಸಮೇತನಾಗಿರ್ತಕ್ಕಂಥ ರಾಮಚಂದ್ರ ದೇವರ ಸ್ಪರ್ಶ ಮಾಡಿದಂತಹ ಶಿಲೆಯಿಂದ ಬೃಂದಾವನ ತಯಾರಾಗಿದೆ. ಅಂತಹ ಬೃಂದಾವನ ದರ್ಶನವನ್ನು ಮಾಡಿದರೆ ನೀವು ಸಂದರ್ಶನ ಮಾತ್ರದಲ್ಲಿ ಮಹತ್ಪಾಪ ಬಡಿದೋಡಿಸಲಾಗ. ಅಂತಹ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಿದ್ದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಎಲ್ಲವೂ ಕೂಡ ಪರಿಹಾರ ಆಗಲೇಬೇಕು ಅಂತ. ಯಾಕಂದರೆ 4 ಯುಗಗಳಿಂದ ಸಿದ್ಧಿ ಕ್ಷೇತ್ರವಾಗಿರತಕ್ಕಂತಹ ಮಂತ್ರ ಸಿದ್ಧಿ ಕ್ಷೇತ್ರದಲ್ಲಿ ಇಲ್ಲಿ ಕೂಡೋದೇ, ಇಲ್ಲಿ ಕೂಡಕ್ಕೂ ಆಗೋದಿಲ್ಲ. ಇಲ್ಲಿ ಪ್ರದಕ್ಷಿಣೆ ಹಾಕ್ತಾರಲ್ಲ, ಬಹಳಷ್ಟು ಪ್ರದಕ್ಷಿಣೆ ಹಾಕೋಕ್ಕೂ ಆಗಲ್ಲ. ಮನಸ್ಸು ಬಹಳ ಕಂಟ್ರೋಲ್ ಬೇಕು. ಏನೇನೋ ಕೆಟ್ಟ ರಸಗಳು ಬರ್ತಾ ಇರ್ತಾರೆ, ತಕ್ಷಣ ಹೊರಗೆ ಹೋಗ್ತಾರೆ. ದೇವ್ರು ಕಳಿಸಿಬಿಟ್ಟಿರ್ತಾರೆ, ಕಳಿಸಿಬಿಟ್ಟಿರ್ತಾರೆ. ಭಾಳ ಕಡಿಮೆ. ನೀವು 3 ದಿವಸಗಳ ಕಾಲ ವಾದ್ಯಾಚಾರ್ಯ ಹೇಳಿದ ಪ್ರಕಾರ ಶಿಸ್ತುಬದ್ಧರಾಗಿ ಕೂತ್ಕೊಂಡ್ರಿ. ಬಂದರೆ ರಾಯರ ಸಂಕಲ್ಪಕ್ಕೆ ಬಂದಿರಬೇಕು. ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಿರಬೇಕು ಅಂತ ನನ್ನ ಅನಿಸಿಕೆ. ರಾಯರ ಮನಸ್ಸಿಗೆ ಬಂದಿಲ್ಲ ಅಂತ ನೀವು ಕೊಡಲಿಕ್ಕೆ ಸಾಧ್ಯ. ನಾನು ಬಂದಿದ್ದೀನಿ ನೀವು ತಿಳ್ಕೊಂಡ್ರೆ ನೀವು ಮುಗಿತಾರೆ. ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ, ನಿಮ್ಮ ಯಜಮಾನರು ಮಾಡಿದ ಪುಣ್ಯನೋ, ನಿಮ್ಮ ಅತ್ತಿ ಮಂದಿಗೆ ಅತ್ತಿ ಮಾವರು ಮಾಡಿದ ಯಾರು ಪುಣ್ಯದಿಂದ ಬಂದರೂ ಗೊತ್ತಿಲ್ಲ. ಆದರೆ ಆ ಪುಣ್ಯದ ರಾಶಿಯಲ್ಲಿ ಇಟ್ಕೊಂಡು ಕೂತಿದ್ದಲ್ಲ ರಾಘವೇಂದ್ರ ಸ್ವಾಮಿಗಳು. ನಾವು ಹೇಗೆ ಬೆಟ್ಟದ ರಾಶಿಯಲ್ಲಿ ಇಟ್ಕೊಂಡು ಕೂತೀವಿ, ಅಲ್ಲ ಪಾಪದ ರಾಶಿಯಲ್ಲಿ ಇಟ್ಕೊಂಡು ಕೂತೀವಿ. ಅವರು ಪುಣ್ಯದ ರಾಶಿಯಲ್ಲಿ ಕೂತ್ಬಿಟ್ಟಿದ್ದಾರೆ. ಯಾರ್ಯಾರು ಬರ್ತಾರೆ ಎಲ್ಲ ಪುಣ್ಯ ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿ. ಅದು ಎಷ್ಟು ಕೊಟ್ಟರು ಕಡಿಮೆಯೇ ಆಗ್ಬೋದು. ಅವರು ಗುಡ್ಡದ ರಾಶಿ, ಪುಣ್ಯದ ಬೆಟ್ಟದ ರಾಶಿ ಕೊಡ್ತಾನೇ ಇದ್ದಾರೆ, ಇದು ಕಡಿಮೆಯೇ ಆಗ್ತಾ ಇಲ್ಲ. ಅದಕ್ಕೆ ಅಂಥ ಪುಣ್ಯವಂತರ ಹತ್ರ ಹೋಗ್ಬೇಕು. ಯಾವಾಗ ಕೂಡ ನಮ್ಮ ಪಾಪಗಳನ್ನು ಪರಿಹಾರ ಆಗಬೇಕು ಅಂದರೆ ಪಾಪಗಳ ಹತ್ರ ಹೋದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ನಿಮ್ಗೆ ಸಾಲ ಬೇಕಾಗಿತ್ತು, 10,000 ರೂಪಾಯಿ ಸಾಲ ಬೇಕಾಗಿತ್ತು. ಒಬ್ಬ ಶ್ರೀಮಂತರ ಹತ್ರ ಹೋಗ್ಬೇಕು, 1 ಲಕ್ಷಾಧೀಶರ ಹತ್ರ ಹೋದ್ರೆ 1,00,000 ರೂಪಾಯಿ ಸಾಲ ಕೊಡ್ತಾರೆ. ಒಬ್ಬ ದರಿದ್ರ 10,000 ರೂಪಾಯಿ ಸಂಬಳ ಇರುತ್ತೆ, ಅವನ ಹತ್ರ 10,000 ರೂಪಾಯಿ ಸಾಲ ಕಡೆ ಕೊಡ್ತಾನೆ. ಹೀಗೆ ನಾವು ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ಪುಣ್ಯ ಬೇಕು ಅಂತ ಪುಣ್ಯವಂತರಲ್ಲೇ ಬರಬೇಕು. ನಮಗಾಗಿ ಕೂತ್ಕೊಂಡವರು, ನಮಗಾಗಿ ಪ್ರಹ್ಲಾದರಾಜರು ಅವತಾರವನ್ನು ಮಾಡಿ, ನಂತರದಲ್ಲಿ ವ್ಯಾಸರಾಜರಾಗಿ ಅವತಾರವನ್ನು ಮಾಡಿ, ಮತ್ತೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿ ಇಷ್ಟು ಉದ್ಧಾರವನ್ನು ಮಾಡ್ತಾ ಇದ್ದಾರಲ್ಲ, ಅವರಂತಹ ಗುರುಗಳು ನಮ್ಮ ಜನ್ಮಕ್ಕೆ ಯಾವ ಜನ್ಮಕ್ಕೆ ನಮಗೆ ಅನುಗ್ರಹ ಮಾಡ್ತಾರೋ ಗೊತ್ತಿಲ್ಲ. ಆದರೆ ತಪ್ಪಿಚ್ಚಿತ ಗುರುದ್ವಾರ, ಗುರುಗಳ ದ್ವಾರನೇ ನಮಗೆ ಅನುಗ್ರಹ ಆಗಬೇಕು. ಕರ್ಮಣ್ಯ ವಾದಿಕಾರಸ್ಥೆ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಾಗೆ ಗುರುಭಕ್ತಿ ಮಾಡೋದು ನಮ್ಮ ಡ್ಯೂಟಿ. ಗುರುವಿನ ಗುಲಾಮ ನಾಗಲೇಬೇಕು ನಾವು. ಅಂತಹ ಗುರುಗಳು ನಮಗೆ ಸಿಕ್ಕಿತ್ತು ಇಷ್ಟು ಜನ್ಮಾಂತರದ ಸುಕೃತ ಅಂತ ಹೇಳ್ತಾ, ಅಂತಹ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಮಂತ್ರಾಲಯ ಸ್ವಾಮಿಗಳು ಈ ಗುರುಸಾರ್ವಭೌಮ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಮಾಡಿದ್ರಲ್ಲ, ಇದು ಸುಮ್ಮನೆ ಅಂದರೆ ಒಂದು ಆನೆ ಸಾಹಿತ್ಯದಲ್ಲಿ ಒಂದು ಆನೆ ಸಾಕ್ತಾರೆ ಮನೆಗೆ, ಒಂದು ಆನೆ ಸಾಕಿದ್ರಲ್ಲಿ ನಿಮಗೇನು ಲಾಭ ಇರುತ್ತೆ? ಏನು ಲಾಭ ಇಲ್ಲ. ಇದು ಪ್ರಾಜೆಕ್ಟ್ ಮಾಡಿದ್ದೇನಲ್ಲ, ಒಂದು ಆನೆ ಸಾಕಿದಂತೆ 1 ವರ್ಷಕ್ಕೆ ನಮ್ಮ ಪ್ರಾಜೆಕ್ಟಿಗೆ ಸುಮಾರು 50ರಿಂದ 60 ಲಕ್ಷ ರೂಪಾಯಿ ಖರ್ಚುಗಳಾಗ್ತವೆ. ಬರೀ ಸಂಭಾವನೆ, ಅದು ಉಪಹಾರ ಚಿಕ್ಕ ಪ್ರಸದಲ್ಲಿ 2 ಕೋಟಿ ಮೇಲೆ ಹೋಗ್ತದೆ. ಅಷ್ಟು ಖರ್ಚುಗಳನ್ನು ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಒಬ್ಬ ನಿಮ್ಮದು ಕಾರ್ಯಕ್ರಮ ಮುಗಿತು ಹೋದರೆ ಮತ್ತೆ ನೆಕ್ಸ್ಟ್ ಬದಲಾವಣೆ ಕಾರ್ಯಕ್ರಮ ಇರ್ತದೆ. ಹೀಗೆ ಕಂಟಿನ್ಯೂ ಕಾರ್ಯಕ್ರಮಗಳು ಈ ತಿಂಗಳ ಮತ್ತು 14ನೇ ತಾರೀಕಿಗೆ ಐಕನಾಂಶ ಪಾರಾಯಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. 14ನೇ ತಾರೀಕು ಏಕಾದಶಿ ಅಖಂಡ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಖಂಡ ಭಜನೆ 24 ಅವರ್ಸ್ ಭಜನೆಯನ್ನು ಮಾಡ್ತಾರೆ. ಈ ರೀತಿಗೆಲ್ಲ ಜೊತೆಗೆ ಸಂಭಾವನೆಯನ್ನು ಕೂಡ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರಲ್ಲ,
ಸ್ವಾಮಿಗಳವರು ನಾವೇನು ಕೊಡ್ತೀವಿ ನಾವು ಹಾಗೆ ವಾಯುದೇವರಿಗೆ ನಾವೇನು ಕೊಡ್ತೀವೋ ಸ್ವಾಮಿಗಳು ನಾವೇನು ಕೊಡೋಕ್ಕಾಗ್ತದ ನಮಸ್ಕಾರವನ್ನು ಬಿಟ್ಟರೆ ನಾವೇನು ಮಾಡಬೇಕು ಸ್ವಾಮಿಗಳ ಬಗ್ಗೆ ನಮಸ್ಕಾರವನ್ನು ಮಾಡಬೇಕು ಅದೇ ರೀತಿ ವಾಯುದೇವರಿಗೆ ನಾವೇನು ಮಾಡೋಕ್ಕಾಗಲ್ಲ ನಮಸ್ಕಾರ ಉಪಕಾರ ಸ್ಮರಣೆ ಮಾಡಬೇಕು ಇಷ್ಟು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಉಪಕಾರ ಸ್ಮರಣೆಯನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಅಂತಹ ದಾಸ ಸಾಹಿತ್ಯ ಪ್ರಾಜೆಕ್ಟನ್ನು ನಮ್ಮ ಸ್ವಾಮಿಗಳವರು ಮಾಡಿದ್ದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲವೇ ಅಲ್ಲ ಸನಾತನ ಧರ್ಮ ನಮ್ಮ ದೇಶ ಉಳಿಬೇಕು ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಬೇಕು ಸನಾತನ ಧರ್ಮ ಉಳಿದಿಗಾಗಿ ಗುರು ಸಾರ್ವಭೌಮ ಮಂತ್ರಾಲಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಆದ್ದರಿಂದ ನಾವು ಬರೀ ನಾವಷ್ಟೇ ಭಜನೆ ಮಾಡಿ ಹೋಗೋದು ಬೇಡ, ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು. ನಿಮ್ಮ ಮಕ್ಕಳನ್ನು ಕೂಡ ಭಜನಾ ಮಂಡಳಿಗಳನ್ನು ತಯಾರು ಮಾಡಿ ಅಭಿವೃದ್ಧಿ ಮಾಡಿ ಭಜನಾ ಮಂಡಳಿ ನಿಂತ ನೀರು ಹಾಕಬಾರ್ದು, ಹರಿಯುವ ನೀರು ಹಾಕಬೇಕು ಎಂಬುದನ್ನು ಪ್ರಾರ್ಥನೆ ಮಾಡ್ತಾ ಈ 3 ದಿವಸಗಳ ಕಾಲ ಈ ಒಂದು ಭಜನಾ ಮಂಡಳಿ ಕಾರ್ಯಕ್ರಮವನ್ನು, ಯಾಕೆ ಭಜನಾ ಮಂಡಳಿ ಕಾರ್ಯಕ್ರಮ ಅಂತ ಸುಲಭ ಅಲ್ಲ, ಅವರು ಕರೆಸೋಬೇಕು, ಅವರು ವಸತಿ ವ್ಯವಸ್ಥೆ ಮಾಡಬೇಕು, ಆಮೇಲೆ ಉಪಹಾರ ವ್ಯವಸ್ಥೆ ಮಾಡಬೇಕು, ಅವರು ಊಟ ಮಾಡಿದ್ರಲ್ಲಿ ವಿಚಾರ ಮಾಡಬೇಕು. ಇಷ್ಟೆಲ್ಲ 3 ದಿವಸಗಳ ಕಾಲ ಮಾಡಿದರೆ ಯಾರಂದರೆ ನಮ್ಮ ವಾದಿರಾಜ ನಿರಂತರವಾಗಿ ಅವ್ರು ಯಾರೊಬ್ಬರು ಆರ್ಗನೈಸ್ ಮಾಡಲೇಬೇಕು. ಯಾವುದೋ ಒಂದು ಕಾರ್ಯಕ್ರಮದ ಆರ್ಗನೈಸ್ ಇಲ್ಲ ಅಂದರೆ ಏನು ಸಾಕು, ವ್ಯವಸ್ಥಾಪಕರು ಇದೆ, ನಿಮಗೇನು ಮಾರ್ಗದರ್ಶನ ಆಗೋದಿಲ್ಲ ಪ್ರತಿಯೊಂದು. ಅದರ ಮೇಲಾಗಿ ರಾಜೇಂದ್ರ ಸ್ವಾಮಿಗಳವರು ಅಂದರೆ ತೋರ್ಮನಿದ್ದಾಗ ಹೆಣ್ಮಕ್ಳಿಗೆ ತೋರ್ಮನಿದ್ದಾಗ ನೀವು ತಾಯಿ ಮನೆಗೆ ಹೋದಾಗ ಏನು ಲೋಪದೋಷಗಳು ಎಣಿಸ್ತಾರೆ, ನೀವೇನು ತಪ್ಪುಗಳನ್ನು ಎಣಿಸ್ತಾರೆ. ಅದೇ ರೀತಿಯಾಗಿ ರಾಯರ ಮನೆಗೆ ಹೋದಾಗ ಕೂಡ ಎಷ್ಟು ಸೌಲಭ್ಯ ಆದರೂ ಕೂಡ ತಾಯಿಯ ಮನೆಯಲ್ಲಿ ಏನು ಸೌಲಭ್ಯ ಇಲ್ಲದೇ ಇದ್ದರೂ ಕೂಡ ಯಾನೇ ಇಲ್ಲದೇ ಇದ್ದರೂ ಕೂಡ ಆರಾಮಾಗಿ ನಿದ್ದೆ ಮಾಡಿ ಬರ್ತಾರೆ. ಅದರಂತೆ ತವ್ರ ಮನೆ ಬಂದಿರತಕ್ಕಂತಹ ನೀವು ಇವತ್ತೇನು ಗುಡಿಗೆ ಹೋಗ್ತಿರಲ್ಲ ವಾಪಸ್ಸು ಸುಮ್ಮನೆ ಹೋಗಬಾರ್ದು. ನಿಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳವ್ರನ್ನ ಕೂಡಿಸಿಕೊಂಡು ಅವ್ರು ಕರ್ಕೊಂಡು ಹೋಗಿ ರಾಯರು ನಿಮ್ಮಿಂದ ಬರ್ತಾರೆ. ಕುಂದತೆ ವರಮಂತ್ರಾಲಯದಲ್ಲಿರುವ ಕರೆದಲ್ಲಿಗೆ ಬರುವ ರಾಯರು ನೀವು ಎಲ್ಲಿ ಕರೆದರೆ ಅಲ್ಲಿ ಬರ್ತಾರೆ. ಅಷ್ಟು ಅಂತಃಕರಣಶಾಲಿಯಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಯವರ ಸಂವಿಧಾನದಲ್ಲಿ ಈ 3 ದಿನಗಳ ಕಾಲ ಈ ಶಿಕ್ಷಣ ಏನು ಶಿಬಿರ ಎಂಬುವಂಥದ್ದು ಏನು ಮಾಡಿದ್ವಿ, ಅದರಲ್ಲಿ ನಮ್ಮೊಂದು ಪಾತ್ರವನ್ನು ಕೊಟ್ಟು ನಮ್ಮ ವರದಾಚಾರ್ಯ ನಾವು ಅನಂತ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಮತ್ತು ಮಂತ್ರಾಲಯ ಸ್ವಾಮಿಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಹರೇ ಶ್ರೀನಿವಾಸ ಅಚ್ಯುತಂ ಕೇಶವಂ ರಾಮನಾಮ